ಅದ್ಭುತವಾದಂಥ ಶ್ರೀಮದ್ ಭಾಗವತ ಎಷ್ಟು ಸುಂದರವಾಗಿ ಹೇಳುತ್ತೆ ಅಂದರೆ, ಆ ದೇವೋತ್ತಮ ಪರಮಪುರುಷಾದಂಥ ಕೃಷ್ಣನ ಮುಕುಟದ ಮೇಲೆ ಅಲಂಕರಿತವಾಗಿರತಕ್ಕಂಥ ಆ ಪಿಂಚಮಾಲಾಹ, ಅವನ ನವಿಲುಗರಿಯನ್ನು ಇವತ್ತು ಇಲ್ಲಿ ಸ್ತುತಿಸುತ್ತಾ, ಕರ್ಣಯೋಹೋ ಕರ್ಣಿಕಾರಂ, ಆ ಕೃಷ್ಣನ ಕರ್ಣಕುಂಡಲ ಅಥವಾ ಕರ್ಣದ ಮೇಲೆ, ಕಿವಿಯ ಮೇಲಿರ್ತಕ್ಕಂಥ ನೀಲಿ ಬಣ್ಣದ ಸುಂದರವಾದಂಥ ಸುಗಂಧಭರಿತವಾದಂಥ ಕರ್ಣಿಕ ಪುಷ್ಪವನ್ನು ಧ್ಯಾನಿಸುತ್ತಾ, ಬಿಭ್ರದ್ವಾಸ ಕನಕಕಪಿಶೋರ್ ವೈಜಯಂತಿ ಚ ಮಾಲ, ಬಿಭ್ರದ್ವಾಸ ಸೂರ್ಯದಂತೆ ಕಂಗೊಳಿಸುವ, ಬಂಗಾರದಂತೆ ಕಂಗೊಳಿಸುವ ಅವನ ದಿವ್ಯವಾದಂಥ ಪೀತಾಂಬರವನ್ನು ನಾವು ಸ್ತುತಿ ಮಾಡುತ್ತಾ, ವೈಜಯಂತಿ ಚ ಮಾಲ, ಆ ಕೃಷ್ಣನ ಕೊರಳಿನಲ್ಲಿರ್ತಕ್ಕಂಥ ವೈಜಯಂತಿ ಮಾಲ, ಸುಂದರವಾದಂಥ ಸುಗಂಧಭರಿತವಾದಂಥ ಆ ವೈಜಯಂತಿಯ ಮಾಲೆಯನ್ನು ಕೊಂಡಾಡುತ್ತಾ, ರಂಧ್ರಂ ವೃಂದಾರಣ್ಯ ಸುಪದರಮಣಂ ಪ್ರಾವಿಶದ್ ಗೀತ ಕೀರ್ತಿ, ಆ ಕೃಷ್ಣ ದೇವೋತ್ತಮ ಪರಮಪುರುಷ ಆ ಅರಣ್ಯದಲ್ಲಿ ಅವನ ದಿವ್ಯ ಪಾದ ಕಮಲದ ಚಿಹ್ನೆಗಳು, ಅಲ್ಲಿ ಆ ಚಿಹ್ನೆ ಮೇಲೆ ಇರ್ತಕ್ಕಂಥ ಆ ಲಾಂಛನಗಳು ಇಡೀ ವೃಂದಾವನವನ್ನು ಕಂಗೊಳಿಸ್ತಾ ಇದೆ, ಸಂಪೂರ್ಣವಾಗಿ ಪವಿತ್ರಗೊಳಿಸಿದೆ, ಸಂಪೂರ್ಣವಾಗಿ ಚಲುವಾಗಿ ಮಾಡಿದೆ. ಅದನ್ನು ನಾವು ಧ್ಯಾನ ಮಾಡ್ತಾ ಆರಾಧಿಸುತ್ತಾ, ರಂಧ್ರಂ ವೇಣೋರ್ ಅಧರಯ ಸ್ವರ್ದಯ ಪೂರ್ಯನ್ ಗೋಪವೃಂದೈಹಿ, ಆ ಭಗವಂತ ಕೃಷ್ಣನ ಅದರಾಮೃತದಿಂದ ಕೊಳಲಿನ ರಂಧ್ರವನ್ನು ತುಂಬುವ ಆ ದಿವ್ಯವಾದಂಥ ಮಧುರವನ್ನು ನಾವು ಆಸ್ವಾದಿಸುತ್ತಾ, ಇವತ್ತು ನಾವು ಭಗವಂತ ಕೃಷ್ಣನಲ್ಲಿ ನಮ್ರವಾಗಿ ಬೇಡಿಕೊಳ್ಳೋಣ. ಇವತ್ತಿನ ಭಾಗವತದ ಶೀರ್ಷಿಕೆಯಲ್ಲಿ ಆ ಭಗವಂತ ನಮ್ಮ ಹೃದಯದಲ್ಲೇ ಇದ್ದು ಇದರ ಒಳಾರ್ಥವನ್ನು ಅರ್ಥ ಮಾಡಿಕೊಂಡು ಮತ್ತು ನಮ್ಮ ಮುಂದಿನ ಜೀವನದಲ್ಲಿ ಅದನ್ನು ಅಳವಡಿಸಿ ನಾವು ಇನ್ನೂ ಹೆಚ್ಚು ರೀತಿಯಲ್ಲಿ ಗುರುಗಳಿಗೆ, ಕೃಷ್ಣರಿಗೆ, ಇಡೀ ಸಮಾಜಕ್ಕೆ ನಾವು ಒಳ್ಳೆಯ ರೀತಿಯ ಸೇವೆಯನ್ನು ಸಲ್ಲಿಸಬೇಕು ಅನ್ನುವ ಒಂದು ಪ್ರಾರ್ಥನೆಯನ್ನು ಇಟ್ಕೊಂಡು ಇವತ್ತು ಈ ಭಾಗವತವನ್ನು ಪ್ರಾರಂಭಿಸೋಣ. ಇವತ್ತು ಈ ಶ್ಲೋಕ ತುಂಬ ಅದ್ಭುತವಾದ ಶ್ಲೋಕ. ಇನ್ನೊಂದು ಸಲ ಹೇಳಿದ್ದೆ ನಿಮಗೆ, ಶ್ರೀಮದ್ ಭಾಗವತಂ ಶಾಸ್ತ್ರಂ ಯತ್ರ ಭಾಗವತೇರ್ಯದಾ ಕ್ರಿಯತೆ ಶ್ರೂಯತೆ ಚಾಪಿ ಶ್ರೀಕೃಷ್ಣ ತತ್ವ ನಿಶ್ಚಿತಂ ಅಂತ. ಅಂದರೆ ಭಗವಂತನ ಭಕ್ತರು ಎಲ್ಲಿ ಯಾವಾಗ ಆ ಶ್ರೀಮದ್ ಭಾಗವತವನ್ನು ಕೇಳ್ತಾರೆ, ಎಲ್ಲಿ ಭಾಗವತವನ್ನು ಪಠಿಸ್ತಾರೆ, ಅಲ್ಲಿ ಸಾಕ್ಷಾತ್ ಭಗವಂತ ಪರಮಪುರುಷ ಶ್ರೀಕೃಷ್ಣ ಖಂಡಿತವಾಗಿಯೂ ಇರುತ್ತಾನೆ. ಕ್ರಿಯತೆ ಶ್ರೂಯತೆ ಚಾಪಿ ಶ್ರೀಕೃಷ್ಣ ತತ್ರ ನಿಶ್ಚಿತಂ ಅಂತ. ಅದರ ನಂಬಿಕೆ ಎಷ್ಟಿದೆ ನಮ್ಮ ಮೇಲೆ ನೋಡ್ಬಿಟ್ಟಿದ್ದು. ಹಾಗಾಗಿ ನಮಗೆ ಪ್ರತಿ ಭಾನುವಾರ ಶೀಲ ಪ್ರಭುಪಾದರು ಇಂಥ ಒಂದು ಅವಕಾಶ, ಕೃಷ್ಣನ ದಿವ್ಯವಾದಂಥ ಗುಣ ಕೀರ್ತನೆ ಲೀಲೆಯನ್ನು ಆಸ್ವಾದಿಸುತ್ತಾ, ಕೃಷ್ಣನ ಸಂಘವನ್ನು ಮಾಡ್ತಾ, ಭಕ್ತರ ಸಂಘವನ್ನು ಮಾಡ್ತಾ ಒಂದು ನಮ್ಮ ಪುಣ್ಯವನ್ನು ಗಳಿಸ್ಕೊಳ್ಳಿಕ್ಕೆ ಎಲ್ಲ ರೀತಿಯ ಅನುವನ್ನು ಮಾಡಿಕೊಡ್ತಕ್ಕಂಥ ಶೀಲ ಪ್ರಭುಪಾದರಿಗೆ ಎಷ್ಟು ಕೃತಜ್ಞತೆ ತೋರಿಸೋದು, ಜನ್ಮದ ಕೃತಜ್ಞತೆ ತೋರಿಸೋದು ಸಾಲದು. ಸೊ ಹಾಗಾಗಿ ನಮ್ಮ ದಿವ್ಯವಾದಂಥ ನಮ್ಮ ಪುಣ್ಯ ನಾವೆಲ್ಲ ಇವತ್ತು ಬಂದಿದ್ದೇವೆ, ಇವತ್ತು ಈ ಭಾಗವತವನ್ನು ಕೇಳಲಿಕ್ಕೆ ಕೂತಿದ್ದೇವೆ. ಇವತ್ತಿನ ಭಾಗವತದಲ್ಲಿ ಎಷ್ಟು ಸುಂದರವಾದಂಥ ವಿಷಯ ಇದೆ ಅಂತಂದರೆ, ನಮ್ಮ ಜೀವನದ ಪ್ರತಿ ಹಂತದಲ್ಲೂ ಸಾಕಷ್ಟು ಸವಾಲುಗಳನ್ನು ನಾವು ಎದುರಿಸ್ತಾ ಇರ್ತೇವೆ. ಆ ಸವಾಲುಗಳನ್ನು ಯಾವ ರೀತಿಯಲ್ಲಿ ಎದುರಿಸಬೇಕು ಅನ್ನುವ ತಿಳಿಸುವ ಒಂದು ವೃತ್ತಾಂತ ಈ ಒಂದು ಶ್ಲೋಕದ ಪ್ರಸಂಗ. ಹಸುವಿನ ರೂಪದಲ್ಲಿದ್ದಂಥ ಭೂಮಿದೇವಿ ಮತ್ತು ವೃಷಭ ರೂಪದಲ್ಲಿ ಅಥವಾ ಎತ್ತಿನ ರೂಪದಲ್ಲಿದ್ದಂಥ ಧರ್ಮದೇವತೆ ಮತ್ತು ಪರಿಷಿತ ಮಹಾರಾಜರಲ್ಲಿ ನಡುವೆ ಆ ಧರ್ಮದ ಸೂಕ್ಷ್ಮಾತಿ ಸೂಕ್ಷ್ಮತೆಯ ವಿಷಯವನ್ನು ಇಲ್ಲಿ ವಿಚಾರವಾಗಿ ಈ ಪ್ರಸಂಗದಲ್ಲಿ ವಿಚಾರಿಸತಕ್ಕಂಥದ್ದು ಅದ್ಭುತವಾಗಿರ್ತಕ್ಕಂಥ ಈ ಒಂದು ಇವತ್ತಿನ ಶ್ಲೋಕ. ಹಾಗಾಗಿ ಪ್ರತಿಯೊಂದು ಭಗವದ್ಗೀತಾ ಭಾಗವತದಲ್ಲಿ ಇರ್ತಕ್ಕಂಥ ಎಲ್ಲ ಅದ್ಭುತವಾದ ಶ್ಲೋಕ ನಮ್ಮ ಮೋಕ್ಷಕದಾಯಕವಾಗಿ ಬೇಕಾದಂಥ ಎಲ್ಲ ಪ್ರೇರಣಾದಾಯಕವಾಗಿ ಸ್ಫೂರ್ತಿದಾಯಕವಾಗಿ ಇರತಕ್ಕಂಥ ಒಂದು ಮೋಕ್ಷದಾಯಕವಾಗಿರ್ತಕ್ಕಂಥ ಒಂದು ಗ್ರಂಥ ಇದು ಭಾಗವತ. ನಮಗೆ ಒಂದು ನಿಜವಾದಂಥ ಒಂದು ದಿಕ್ಸೂಚಿ ಅಂತ, ಕಾಂಪಾಸ್ ಅಂತಾರಲ್ಲ, ಜೀವನದ ಒಂದು ಮಾರ್ಗದರ್ಶಿ, ಒಂದು ದಿಕ್ಸೂಚಿ ಅಂತ ಶ್ರೀಮದ್ ಭಾಗವತ. ಯಾಕೆಂದರೆ ಪ್ರತಿಯೊಂದು ಹಂತದಲ್ಲೂ ಯಾವುದೋ ಒಂದು ವ್ಯಾಕುಲತೆಯಿಂದ, ತೊಂದರೆಯಿಂದ, ಕಷ್ಟಗಳಿಂದ, ನೋವುಗಳಿಂದ ನರಳುತ್ತಾ ಇರ್ತೇವೆ, ಅಸಹಾಯಕ ಸ್ಥಿತಿಯಲ್ಲಿರ್ತೇವೆ. ನಮ್ಮ ಹೆಂಡತಿ, ಮಕ್ಕಳು, ಗಂಡನ, ಸಹೋದರರು, ಸ್ನೇಹಿತರ ಹತ್ರ ಕಷ್ಟವನ್ನು ಹೇಳ್ಕೊಳ್ತೇವೆ.
ಆದರೆ ಎಂದೂ ಕೂಡ ಇದಕ್ಕೊಂದು ಫುಲ್ ಸ್ಟಾಪ್ ಇಲ್ವಲ್ಲಪ್ಪ ಅಂತ ಅನಿಸ್ತದೆ ನಮಗೆ. ಆದರೆ ಇಲ್ಲಿ ಭಾಗವತ ನಮಗೆ ಫುಲ್ ಸ್ಟಾಪ್ ತೋರಿಸ್ಕೊಡ್ತಾ ಇದೆ. ಅಂದರೆ ಸಂಸಾರದ ಗ್ರಂಥಿಯಿಂದ ಹೇಗೆ ಬಿಡಿಸ್ಕೊಳ್ಳಬಹುದು ಅನ್ನುವ ಒಂದು ವಿಷಯ ಪ್ರತಿಯೊಂದು ಅಕ್ಷರದಲ್ಲೂ ಕೂಗಿ ಕೂಗಿ ಹೇಳ್ತಾ ಇದೆ ಭಾಗವತ. ಅಂಥ ಒಂದು ಅದ್ಭುತವಾದಂಥ ಭಾಗವತ ನಮಗೆ ಸಿಕ್ಕಿರೋದು. ತುಂಬ ಆಳವಾಗಿ ಅಧ್ಯಯನ ಮಾಡಬೇಕು. ಆಳವಾಗಿ ಅಧ್ಯಯನ ಮಾಡಿದಾಗ ಒಂದು ಶ್ಲೋಕವನ್ನು ತಗೊಂಡು ಅದನ್ನೇ ಮೆಲುಕಾಕಿ ಯೋಚನೆ ಮಾಡ್ತಾ ಇದ್ದಾಗ ಹಲವಾರು ರಂಗಗಳು, ಹಲವಾರು ವಿಷಯಗಳು ಅದ್ರ ಮೇಲೆ ತಿಳಿದು ಬರ್ತದೆ. ಬಾಹ್ಯವಾಗಿ ನಮಗೊಂದು ಅರ್ಥ ಸಿಗ್ತದೆ, ಆದರೆ ಆಂತರಿಕವಾಗಿ ಸಾಕಷ್ಟು ಅರ್ಥಗಳು ನಮಗೆ ಪದೇ ಪದೇ ಓದೋದ್ರಿಂದ, ಅದರಲ್ಲಿ ಪ್ರೀತಿ ಮೂಡಿಸ್ಕೊಳ್ಳೋದ್ರಿಂದ ನಮಗೆ ದೊರಕ್ತದೆ. ಹಾಗಾಗಿ ಇಂಥ ಒಂದು ಭಾಗವತ ನಮಗೆ ಸಿಕ್ಕಿರೋದು ನಿಜವಾಗ್ಲೂ ನಾವೆಲ್ಲ ಪುಣ್ಯವಂತರು. ಆ ಒಂದು ಭಾಗವತ ನಮಗೆ ಪ್ರತಿ ಭಾನುವಾರ ಅಲ್ಲ, ಪ್ರತಿ ಉಸಿರಿನಲ್ಲೂ ನಮ್ಮ ಭಾಗವತವಾಗಿರಬೇಕು. ಪ್ರತಿ ಒಂದು ಉಸಿರಲ್ಲೂ ಕೂಡ ನಮ್ಮ ಭಾಗವತದ ಆಲೋಚನೆ ಇರಬೇಕು ಅಂತ ಹೇಳ್ತಾರೆ. ಹಾಗಾಗಿ ಪ್ರಭುಪಾದರು ಇಡೀ ಅವರ ಜೀವನದಲ್ಲಿ ಬರೇ ಕೃಷ್ಣನ ಬಗ್ಗೆ ಮಾತಾಡ್ತಾಯಿದ್ರು. ಬರೇ ಕೃಷ್ಣನ ಬಗ್ಗೆ ಆರಾಧನೆ, ಆಲೋಚನೆ, ಸೇವೆ ಹೇಗೆ ವಿಸ್ತರಿಸಬೇಕು ಅನ್ನೋದನ್ನೇ ಭಕ್ತರಿಗೂ ಕೂಡ ಹೇಳ್ಕೊಟ್ಟಿದ್ದು. ಅದಕ್ಕೆ ಎಷ್ಟೋ ಜನ ಈಗಲೂ ಕೂಡ ಮಾಯಾವಾದಿಗಳು ಅಂತ ಹೇಳ್ತೀವಿ, ಅಥವಾ ಶಿವನ ಆರಾಧಕರು, ಅಥವಾ ಗಣಪತಿ ಆರಾಧಕರು, ಅಥವಾ ಇನ್ಯಾವುದೋ ದೇವತೆಯ ಆರಾಧಕರು, ಅಥವಾ ನಾಸ್ತಿಕರು, ಅವರಲ್ಲಿ ಇಸ್ಕೊಂಡ್ರೆ ಬರೀ ಅವ್ರು ಕೃಷ್ಣ ಕಂಡ್ರಿ ಇನ್ನೇನು ಇಲ್ಲ ರೀ ಅಂತ. ಇಡೀ ನಮ್ಮ ವೇದಾಂತ ಸಾಹಿತ್ಯದ ಉಪನಿಷತ್ತಲ್ಲಿ, ತತ್ವಶಾಸ್ತ್ರದ, ಹಿಂದೂ ಧರ್ಮದ ತತ್ವಶಾಸ್ತ್ರದಲ್ಲಿ ನಾವು ಇಷ್ಟೆಲ್ಲ ಆಳವಾಗಿ ಚರ್ಚೆ ಮಾಡಿ ನೋಡಿದ್ರೂ ಕೂಡ ಆ ಕೃಷ್ಣ ಭಕ್ತರಲ್ಲಿ ಕ್ಷಣಿಕವಾದಂಥ ತುರಂತಾದಂಥ ಆ ಪರಿವರ್ತನೆ ಯಾವ ಬೇರೆ ಯೋಗದಲ್ಲಿ, ಸಾಧನೆಯಲ್ಲಿ, ತತ್ವಶಾಸ್ತ್ರದಲ್ಲಿ ಅದನ್ನು ಅಧ್ಯಯನ ಮಾಡೋದಲ್ಲಿ ನಾನೊಂದು ಕಾಣಿಲ್ಲ. ಯಾರೋ ಬಂದರು ದೇವಸ್ಥಾನಕ್ಕೆ, ಪುಸ್ತಕ ತೊಗೊಳ್ಳಿ ಅಂತ ಹೇಳಿದ್ರು, ಪ್ರಸಾದ ಮಾಡಿದ್ವಿ, ಸಂಘ ಮಾಡಿದ್ವಿ, ಎರಡನೇ ದಿವಸ ಮೂರನೇ ದಿವಸ ಮೇಲೆ ಚಪ ಶುರು ಮಾಡ್ಕೊಂಡ್ವಿ, ಈರುಳ್ಳಿ ಬೆಳ್ಳುಳ್ಳಿ ಬಿಟ್ವಿ, ಕಾಫಿ ಟೀ ಬಿಟ್ವಿ, ಎಲ್ಲ ಕೆಟ್ಟ ಸಂಘನೆಲ್ಲ ಬಿಟ್ವಿ. ಇನ್ನು ಒಳಗೆ ಇರ್ತಕ್ಕಂಥ ನಮ್ಮ ಖಳನಾಯಕನನ್ನು ನಾವು ಹುಡುಕ್ಲಿಕ್ಕೆ ಶುರು ಮಾಡ್ಕೊಂಡ್ವಿ. ಆಚೆರೆ ಖಳನಾಯಕನನ್ನು ಹುಡುಕ್ಲಿಕ್ಕೆ, ಇಲ್ಲಿ ನೋಡಿ ಇವತ್ತಿನ ಶೀರ್ಷಿಕೆಯ ಒಂದು ಅರ್ಥ, ಆಚೆ ಖಳನಾಯಕ ಯಾರು, ನನಗೆ ಕಷ್ಟ ಕೊಟ್ಟಿರೋದು, ದುಃಖ ಕೊಟ್ಟಿರೋದು ಯಾರು ಅಂತ ಹೇಳು ಅಂತ ಪ್ರಶ್ನೆ ಮಾಡ್ತಾ ಇದ್ದಾನೆ. ಆದರೆ ಇಲ್ಲಿ ಎಷ್ಟು ಅದ್ಭುತವಾದ ಹಿಂದೂ ಧರ್ಮದ ಒಂದು ಸೌಂದರ್ಯತೆ ನೋಡಿ ಇಲ್ಲಿ. ಅದು ಪಹಲ್ಗಾಮಲ್ಲಿ ಯಾವುದೋ ಒಂದು ಬೀಭತ್ಸವಾದಂಥ ಕೃತ್ಯ ನಡೀತಲ್ಲಿ, ಸಾಕಷ್ಟು ಜನ ಪ್ರಾಣ ಕಳ್ಕೊಂಡ್ರು, ನಾವು ನ್ಯೂಸಲ್ಲಿ ಕೇಳ್ಪಟ್ವಿ. ಆದರೆ ಅದು ಹೇಡಿತನದ ಒಂದು ವಿಷಯ, ಅದು ಹೇಡಿತನದ ಒಂದು ಯುದ್ಧ. ಅದು ಇಲ್ಲೂ ಕೂಡ ಅದೇ ರೀತಿಯಲ್ಲಿ ಕಲಿ ಈ ಹಸು ಮತ್ತು ಕಟ್ಟಾಕ್ಬಿಟ್ಟು ಹೊಡಿತಾ ಇದ್ದಾನೆ, ಬಿಡ್ರಿ ಆಮೇಲೆ ನೋಡೋಣ. ಹಾಗಾಗಿ ನಾವು ಕೂಡ ನಮ್ಮ ಜೀವನದಲ್ಲಿ ಧರ್ಮನ ಪಾಲನೆ ಮಾಡಲಿಲ್ಲ ಅಂದರೆ ಕಲಿಪುರುಷ ನಮ್ಮನ್ನು ಆವರಿಸ್ಕೊಳ್ತಾನೆ. ಪ್ರತಿ ದಿವಸ ನಾವು ನಿತ್ಯ ಸ್ವಾಧ್ಯಾಯ, ಸೇವೆ, ಸಾಧನೆ ಮಾಡ್ತಾ ಇದ್ದಾಗ ಆ ಧರ್ಮದ ಸಂಬಂಧವನ್ನು ಇಟ್ಕೊಂಡಿದ್ದಾಗ ನಮಗೂ ಕೂಡ ಆ ಕಲಿಪುರುಷನ ಸಂಬಂಧ ಬರೋದಿಲ್ಲ. ಪರಿಶುದ್ಧ ಮಹಾರಾಜರಂಥ ಗುರುಗಳಾದಂಥ ಯೋಗ್ಯ ಚೇತನಾತ್ಮರು ಬಂದು ನಮ್ಮನ್ನು ಪದೇ ಪದೇ ಕಾಪಾಡ್ತಾ ಇರ್ತಾರೆ. ಹಾಗಾಗಿ ಇಲ್ಲಿ ಆ ಸದ್ಗುಣಶೀಲರಾದಂತಹ, ಧರ್ಮನಿಷ್ಠರಾದಂಥ ಆ ರಾಜಋಷಿಗಳೇ ಎಂದೇ ಪ್ರಸಿದ್ಧರಾದಂಥ ಪರಿಶುದ್ಧ ಮಹಾರಾಜ ಆ ಕಲಿಯ ಅಸಹನೀಯವಾದಂಥ ಸಂಗತಿಯನ್ನು ಮಾಡುವಂತಹ ಒಂದು ಬರ್ಬರವಾದಂತಹ ಆ ಕೃತ್ಯವನ್ನು ನೋಡಿ ತಕ್ಷಣ ಧಾವಿಸಿ ಬರ್ತಾನೆ. ಆ ಧಾವಿಸಿ ಬಂದು ಅಲ್ಲಿ ಕತ್ತಿಯನ್ನು ಎಳೆದು ನಿಂತ್ಕೊಳ್ತಾನೆ. ಅಂದರೆ ಪರಿಶುದ್ಧ ಮಹಾರಾಜರ ಆ ಒಂದು ಬರ್ಬರವಾದಂಥ ಒಂದು ಕೃತ್ಯ, ಈ ಕಲಿಪುರುಷನ ಬರ್ಬರವಾದಂಥ ಕೃತ್ಯವನ್ನು ನೋಡಿ ಅವ್ರ ತಕ್ಷಣ ಹಿ ಗಾಟ್ ಇನ್ ಟು ಆ್ಯಕ್ಷನ್. ಇಲ್ಲಿ ವಿಶೇಷವಾಗಿ ನೋಡಬೇಕಂತಂದರೆ, ಇಲ್ಲಿ ಪ್ರತ್ಯಕ್ಷವಾಗಿ ಕಲಿಪುರುಷ ಈ ಒಂದು ತಪ್ಪನ್ನು ಮಾಡಿದ್ದಾನೆ. ಈ ಕೃತ್ಯದ ಪ್ರತ್ಯಕ್ಷವಾಗಿ ಪರಿಶುದ್ಧ ಮಹಾರಾಜ ಸಾಕ್ಷಿಯಾಗಿದ್ದಾನೆ. ಸ್ಪಷ್ಟವಾಗಿ ನಿರ್ದೇಶನಗಳು ಎಲ್ಲ ಸಿಕ್ಕಿದೆ. ಆದರೂ ಕೂಡ ಪರಿಶುದ್ಧ ಮಹಾರಾಜರು ಅಸಹಾಯಕವಾದಂಥ ಅಮಾಯಕವಾದಂಥ ಆ ಪ್ರಾಣಿಗಳನ್ನು ಪ್ರಶ್ನಿಸ್ತಾ ಇದ್ದಾರೆ.
ಅಂದರೆ ರೆಡ್ ಹ್ಯಾಂಡ್ ಆಗಿ ಇಲ್ಲಿ ಇಳಿದಿದ್ರೂ ಕೂಡ ಕಲಿ ಇಲ್ಲೇ ಅಲ್ಲೇ ಇದ್ದಾನೆ, ಅವನ ಕೈಯಲ್ಲಿ ದೊಣ್ಣೆ ಇದೆ, ಅಲ್ಲಿ ಪಕ್ಕದಲ್ಲಿ ಹಸು ಮತ್ತು ವೃಷಭ ಎತ್ತು ಎರಡೂ ಕೂಡ ಕಾಲುಗಳನ್ನು ಕಳ್ಕೊಂಡು ಕಾಲಿ ರಕ್ತ ಬರೋದನ್ನು ಪ್ರತ್ಯಕ್ಷವಾಗಿ ನೋಡ್ತಾ ಇದ್ದಾನೆ. ಆದರೂ ಕೂಡ ಪರೀಕ್ಷಿತ ಮಹಾರಾಜ ಕಾನೂನು ಕೈಗೆ ತಗೊಳ್ಳಿಲ್ಲ. ಆ ಪರೀಕ್ಷಿತ ಮಹಾರಾಜ ತಕ್ಷಣ ಏನಪ್ಪ ಸಿಗ್ದ ಇಲ್ಲಿ ಕಲಿ ಹಿಡ್ಕೊಂಡು ಬಡಿಯೋಣ ಅಂತಲ್ಲ, ತನ್ನ ಕತ್ತಿಯನ್ನು ತೆಗೆದುಕೊಂಡು ಅಲ್ಲಿ ಶಿಕ್ಷಿಸಬೇಕು ಅಂತ ನಿಂತ. ತದನಂತರ ನಮಗೆ ಏನು ಉತ್ತರ ಬಂತಲ್ಲಿ, ಅವನು ಪ್ರಶ್ನಿಸಿದ್ದ. ಇಲ್ಲಿ ನಾವು ಏನು ತಿಳಿಬೇಕು ಅಂತಂದರೆ, ನಾವು ನಮ್ಮ ಜೀವನದಲ್ಲಿ ವಿಶೇಷವಾಗಿ ಒಂದು ಮೌಲ್ಯತೆಯನ್ನು ಕಲಿಬೇಕು. ಏನು ಕಲಿಬೇಕು ಅಂತಂದರೆ, ನಮ್ಮ ಜೀವನದಲ್ಲಿ ಸಾಕಷ್ಟು ವಿಷಯಗಳಲ್ಲಿ ನಾವು ದುಡುಕ್ಬಿಡ್ತೇವೆ, ದುಡುಕಿ ನಿರ್ಧಾರವನ್ನು ತಗೊಳ್ತೇವೆ. ಆ ನಿರ್ಧಾರದ ಪರಿಣಾಮವಾಗಿ ನಾವು ಅದನ್ನು ಅನುಭವಿಸ್ಬೇಕಾಗಿ ಜೀವನ ಪರ್ಯಂತ ಎಷ್ಟೋ ಸಲ ಅನುಭವಿಸಬೇಕಾಗಿರ್ತದೆ. ಹಾಗಾಗಿ ಆ ದುಡುಕಿ ನಿರ್ಧಾರಗಳನ್ನು ತಗೊಳ್ಬೇಡ್ರಿ, ಸ್ವಲ್ಪ ತಾಳ್ಮೆ ಇರಲಿ, ಸ್ವಲ್ಪ ಆಲೋಚಿಸಿ ಆಮೇಲೆ ನಿರ್ಧಾರಗಳನ್ನು ತಗೊಳ್ಳಿ ಅನ್ನೋದನ್ನು ಇಲ್ಲಿ ಪ್ರತಿಯೊಂದು ರೀತಿಯಲ್ಲಿ ಪರಿಶುದ್ಧ ಮಹಾರಾಜ ತೋರಿಸ್ಕೊಡ್ತಾ ಇದೆ. ಈ ರೀತಿಯಲ್ಲಿ ನಾವು ಕಾರ್ಯನಿರ್ವಹಿಸಿದ್ರೆ ನಮಗೆ ನಿಜವಾದಂಥ ಮನುಷ್ಯನ ಜೀವನಕ್ಕೆ ಸಾರ್ಥಕತೆಯನ್ನು ಪಡ್ಕೊಳ್ಬೋದು. ಇಲ್ಲಾಂದರೆ ಪ್ರತಿ ಹಂತದಲ್ಲೂ ಪ್ರಾಣಿಯ ರೀತಿಯಲ್ಲಿ ಪ್ರತಿಕ್ರಿಯಿಸ್ತಾ ಇದ್ದರೆ ಪ್ರತಿಸ್ಪಂದನೆ ಮಾಡಬೇಕು ಅನ್ನುವ ರೀತಿಯಲ್ಲಿ ಇಲ್ಲಿ ತೋರಿಸ್ತಾ ಇದ್ದಾನೆ. ಏನೋ ನಾಯಿಗಳು ಕಲ್ಲು ಹೊಡೆದ್ರು ಓಡ್ತವೆ, ಮತ್ತು ಏನನ್ನ ಮಾಂಸ ತುಂಡು ತೋರಿಸಿದ್ರೆ ಓಡಿ ಬರ್ತವೆ ನಿಮ್ಮ ಹತ್ರ, ಮತ್ತು ಕಲ್ಲು ಹಿಡ್ಕೊಂಡು ಹೊಡೆದ್ರೆ ಓಡಿ ಹೋಗ್ತವೆ, ಮತ್ತೆ ತೋರಿಸಿದ್ರೆ ಮತ್ತೆ ಓಡಿ ಬರ್ತವೆ. ಆ ಥರ ಪ್ರತಿಕ್ರಿಯಿಸಬೇಡಿ, ಪ್ರತಿಸ್ಪಂದನೆಯನ್ನು ಮಾಡುವುದನ್ನು ಕಲಿಯಿರಿ ಅನ್ನುವ ರೀತಿಯಲ್ಲಿ ಈ ಒಂದು ಪ್ರಸಂಗ ಬರ್ತಕ್ಕಂಥದ್ದು. ಡೋಂಟ್ ಜಂಪ್ ಇನ್ ಟು ಕನ್ಕ್ಲೂಷನ್ಸ್. ಪ್ರಭುಪಾದ ಅಂತ ಹೇಳ್ತಾರೆ, ಆ್ಯಕ್ಷನ್ಸ್ ಆರ್ ಆಫನ್ ಡಿಫಿಕಲ್ಟ್ ಟು ಅಂಡರ್ಸ್ಟ್ಯಾಂಡ್ ಬಟ್ ಇಂಟೆನ್ಷನ್ಸ್ ಆರ್ ಮೋಸ್ಟ್ ಇಂಪಾಸಿಬಲ್ ಟು ಕಾಂಪ್ರಿಹೆಂಡ್ ಅಂತೆ. ಅಂದರೆ ಕಣ್ಣಿಗೆ ಕಾಣುವುದೆಲ್ಲ ಸತ್ಯ ಅಲ್ಲ, ಬಹುತೇಕವಾಗಿ. ಅಂದರೆ ಬೇರೆ ಒಂದು ಕೃತ್ಯವನ್ನು ನೋಡಿ ಬರೀ ನಿರ್ಧಾರ ಮಾಡುವುದಲ್ಲ, ಆ ಕೃತ್ಯದಲ್ಲಿ ಹಿಂದೆ ಅಡಗಿರುವ ಆ ಉದ್ದೇಶವನ್ನೂ ಕೂಡ ನಾವು ತಿಳ್ಕೊಳ್ಬೇಕು. ಅದು ನಿಜವಾದಂಥ ರೀತಿಯಲ್ಲಿ ನಾವು ನಮಗೆ ನ್ಯಾಯ ಸಿಗುವ ರೀತಿಯಲ್ಲಿ ಕೆಲಸ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಇಲ್ಲಿ ನಮ್ಮ ತಾಳ್ಮೆ, ನಮ್ಮ ಸಹನಶೀಲತೆ ಎಷ್ಟು ಮಟ್ಟಿಗೆ ಇರಬೇಕು ಅನ್ನೋದನ್ನು ತೋರಿಸ್ಕೊಡ್ತೇನೆ. ವಿಶೇಷವಾಗಿ ನಮ್ಮಲ್ಲಿ ತಾಳ್ಮೆ ಬರಬೇಕು ಅಂತಂದರೆ ನಮ್ಮಲ್ಲಿ ಇದೊಂದು ವಿಶೇಷ ಸುದ್ದಿ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಇದು ನನಗೆ ಅನುಭವ ಆಗಿರತಕ್ಕಂಥ ವಿಷಯ. ನಮ್ಮಲ್ಲಿ ತಾಳ್ಮೆಯನ್ನು ಬೆಳೆಸ್ಕೊಳ್ಬೇಕಂದ್ರೆ ಪ್ರಥಮವಾಗಿ ನಮ್ಮಲ್ಲಿ ವಿಶ್ವಾಸ ಉಟ್ಕೊಳ್ಬೇಕು, ಆತ್ಮವಿಶ್ವಾಸ ಇರಬೇಕು, ಆತ್ಮಬಲವಿರಬೇಕು, ಆತ್ಮದಲ್ಲಿ ನಂಬಿಕೆ ಇರಬೇಕು, ಮನಸ್ಥಿರತೆ ಇರಬೇಕು, ಚಂಚಲವಾಗಿರಬಾರ್ದು. ಆತ್ಮವಿಶ್ವಾಸ ಯಾವಾಗಿರುತ್ತೆ, ಯಾವಾಗ ಪರಮಾತ್ಮನ ಮಾತಿನಲ್ಲಿ ವಿಶ್ವಾಸ ಇಡಲಿಕ್ಕೆ ನಮಗೆ ಅನುಕೂಲವಾಗ್ತದೆ. ಪರಮಾತ್ಮನ ಮೇಲೆ ವಿಶ್ವಾಸವನ್ನು ನಾವು ಇಡದೇ ಇರದ ಕಾರಣ ಭಯದಿಂದ, ಕಷ್ಟಗಳಿಂದ, ನೋವುಗಳಿಂದ ನಳುತ್ತಾನೆ ಇರ್ತವೆ. ಅದು ಮುಂದಿನ ಭಾಗದಲ್ಲಿ ಅದನ್ನು ಬರ್ತೀನಿ, ಅದು ಹೇಗೆ ಏನು ವಿಷಯ ಅಂತ. ಸೊ ಇಲ್ಲಿ ಪರಿಶುದ್ಧ ಮಹಾರಾಜರ ಹಸುವಿನ ರೂಪದಲ್ಲಿ ಇದ್ದ ಭೂಮಿ ದೇವಿ ಮತ್ತು ಎತ್ತಿನ ರೂಪದಂಥ ಆ ಧರ್ಮ ದೇವತೆಗಳನ್ನು ಪ್ರಶ್ನಿಸ್ತಾ ಇದ್ದಾನೆ. ನಿಮ್ಮ ದುಃಖಕ್ಕೆ ಕಾರಣ ಏನು, ಈ ಸ್ಥಿತಿಗೆ ಕಾರಣ ಮಾಡಿದವರು ಯಾರು, ಹೂ ಇಸ್ ಅ ಕಲ್ಪ್ರಿಟ್ ಅಂತ ಕೇಳ್ತಾನೆ. ಕೋರ್ವತಶ್ಚ ತವ ಪಾದ ಸ್ತ್ರೀ ಸೌರಭೇಗ ಚತುಷ್ಪದಾಹ. ಅಂದರೆ ಎಲ್ಲಿ 3 ಕಾಲುಗಳು ಕಡಿತಕ್ಕಂಥ ಋಷಭ, ನಿನ್ನ ಈ ಕಾರಣಕ್ಕೆ, ನಿನ್ನ ಈ ನೋವಿಗೆ ಯಾರು ಕಾರಣ ಅಂತ ಕೇಳ್ತಾ ಇದ್ದ. ಆಖ್ಯಾಹಿ ಋಷಂಭದ್ರಂ ವಾಹ ಸೂದನಾಮ ಕೃತಾಗಸಾಂ. ಅಂದರೆ ದುಃಖಿತರಾದವರ ದುಃಖವನ್ನು ಪರಿಸುವುದು ನಿಜವಾದಂಥ ರಾಜನ ಕರ್ತವ್ಯ. ಸೊ ಹಾಗಾಗಿ ತಾವು ದಯವಿಟ್ಟು ಯಾರು ಈ ಕೃತ್ಯವನ್ನು ಮಾಡಿದ್ದಾರೆ ಅಂತ ಹೇಳಿ ಅಂತ ಪ್ರಚೋದನೆ ಮಾಡ್ತಾ ಇದ್ದಾನೆ. ಇಲ್ಲಿ ಈ ಇವತ್ತಿನ ಶ್ಲೋಕದಲ್ಲಿ ಒಂದು ಆ ಋಷಭ ರೂಪದಲ್ಲಿದ್ದಂಥ ಧರ್ಮದೇವತೆ ನಿಗೂಢವಾದಂಥ ಒಂದು ದ್ವಂದ್ವಾರ್ಥ ರೀತಿಯಲ್ಲಿ ಉತ್ತರವನ್ನು ಕೊಡ್ತಾ ಇದ್ದಾನೆ. ಏನದು, ನಮ್ಮ ಕಷ್ಟಗಳಿಗೆ ನಿರ್ದಿಷ್ಟವಾಗಿ ಕಾಣಾದ ದುಷ್ಟನು ಯಾರು ಎಂಬುದು ನಿರ್ಧರಿಸುವುದು ಬಹು ಕಷ್ಟ. ಏಕೆಂದರೆ ನಾವು ಬೇರೆ ಬೇರೆ ದಾರ್ಶನಿಕರ ಮೇಲೆ ಬೇರೆ ಬೇರೆ ಅಭಿಪ್ರಾಯಗಳಿಂದ ದಿಗ್ಭ್ರಮೆಗೊಳ್ಳುತ್ತೇವೆ. ಇದನ್ನೇ ಆ ಪಾಲ್ಗಾಮ್ ಯಾರು
ಪ್ರಸಂಗದಲ್ಲಿ ಆ ಒಂದು ಬರ್ಬರವಾದಂಥ ಕೃತ್ಯದಲ್ಲಿ ಉಳಿದು ಬಂದರೋ ಅವರು ಇದನ್ನೇ ವಿಷಯ ಹೇಳಿದರೆ ಜನ ಏನು ಹೇಳ್ತಾರೆ, ಇವತ್ತು ತಲೆ ಕೆಟ್ಟಿರ್ಬೇಕಪ್ಪ ಇವರು, ಏನೋ ಯಾರಂತ ಗೊತ್ತಿಲ್ಲ ಅಂತ ಹೇಳ್ತಾರೆ. ಅಲ್ಲಿ ಏನಾಯ್ತು ಹೇಳ್ರಪ್ಪ ಅಂದರೆ ಇದು ಇಲ್ಲ, ನಮ್ಮ ಕಷ್ಟಗಳಿಗೆ ನಿರ್ದಿಷ್ಟವಾಗಿ ಕಾರಣ ಯಾರೋ ದುಷ್ಟರು ಅಂತ ಗೊತ್ತಿಲ್ಲ ನನಗೆ, ಸೊ ಹಾಗಾಗಿ ಬೇರೆ ಬೇರೆ ಜನರು ಬೇರೆ ಬೇರೆ ಥರ ಮಾತಾಡ್ಕೊಳ್ತಾರೆ ಅಂತ ಹೇಳ್ತಾರೆ. ಸೊ ಇಲ್ಲಿ ಅದೇ ರೀತಿಯಲ್ಲಿ ಈ ಧರ್ಮ ದೇವತೆ ಆದಂಥವರು ಈ ರೀತಿಯಲ್ಲಿ ಹೇಳಿದ್ನ ಬಹುತೇಕವಾಗಿ ನಮ್ಮ ಜೀವನದಲ್ಲಿ ನಾವು ಪ್ರಬಲವಾದಂಥ ರಾಜಕೀಯ ಕಾರಣಿಗಳ ಅಥವಾದಂಥ ಒಂದು ಶ್ರೀಮಂತ ಉದ್ಯಮಿಗಳ ಅಥವಾ ಒಂದು ಪ್ರಸಿದ್ಧ ಅಥವಾ ಪ್ರಭಾವಿಶಾಲಿಯಾದಂಥ ವ್ಯಕ್ತಿಗಳ ಮೇಲೆ ನಾವು ದೂರನ್ನು ಕೊಡಬೇಕು ಅಂದಾಗ ನಾವು ಹಿಂಜರಿತೀವಿ. ಎಷ್ಟೋ ಸಲ ನಮಗೂ ಕೂಡ ತೊಂದರೆ ಆಗುತ್ತೆ, ನೋವಾಗುತ್ತೆ, ನಾವು ಪೊಲೀಸ್ ಸ್ಟೇಷನ್ಗೆ ಹೋಗಿ ಮತ್ತೊಂದು ಇಲ್ಲ ಅಂದರೆ ಕೋರ್ಟ್ಗೆ ಹೋಗಿ ನಾವು ಪಿಟಿಷನಲ್ಲಿ ಹಾಕಿ ಏನೋ ಮಾಡ್ಬೋದು. ಆದರೂ ಕೂಡ ಎಲ್ಲೋ ಈ ವ್ಯಕ್ತಿ ನಾವು ದೂರು ಕೊಡ್ತಿರೋ ವ್ಯಕ್ತಿ ಎಲ್ಲೋ ಒಂದು MLAಗೋ MP ಗೋ ಅವನು ಸಂಬಂಧಿತನಾಗಿದ್ದಾನೆ, ತುಂಬ ಪ್ರಭಾವಶಾಲಿ ಆಗಿದ್ದಾರೆ, ಅವರ ಪೊಲೀಸೇ ಆಗಿರ್ಬೋದು, ಅದು ಸರಿಯಾದಂಥ ಒಂದು ನಿರ್ಧಾರ ತೊಗೊಳೋದಿಲ್ಲ, ನಮಗೆ ನ್ಯಾಯ ಸಿಗೋದಿಲ್ಲ ಅಂತ ಅನುಮಾನ ಇದ್ದೇ ಇರ್ತದೆ. ಆ ಒಂದು ಅನುಮಾನದಿಂದ ಹೇಳಿದ್ರ ಆ ಪರಿಶುದ್ಧ ಮಹಾರಾಜರ ಮೇಲೆ ಆ ಶಕ್ತಿ, ಪರಿಶುದ್ಧ ಮಹಾರಾಜನ ಶಕ್ತಿಯನ್ನು ಆ ಋಷಭನಿಗೆ ಗೊತ್ತಿರಲಿಲ್ವಾ ಅಂತ ಇಲ್ಲಿ ಅದಕ್ಕೆ ಪರಿಶುದ್ಧ ಮಹಾರಾಜರು ಕೂಡ ಮುಂದೆ ಹೇಳ್ತಾರೆ. ಅಂದರೆ ಹಿಂದಿನ ಕಾಲದಲ್ಲಿ ಆ ರಾಜರು ಯಾವ ರೀತಿಲಿ ಇರ್ತಿತ್ತು ಅಂದರೆ, ಯಾರನ್ನ ಕಳ್ತನ ಮಾಡ್ದು ಅಂತಂದರೆ ಅವನ ಕೈ ಕಡ್ದು ಬರ್ತಾಯಿದ್ರು. ಆ ಕೈ ಕಡ್ದನ್ನ 4 ಜನ ನೋಡ್ತಾ ಇಡೀ ಜೀವನಾವಧಿ ಅದನ್ನ ಜ್ಞಾಪಿಸ್ಕೊಳ್ತಾ ಇದ್ರು, ಇನ್ನು ತಪ್ಪು ಮಾಡಬಾರ್ದಪ್ಪ ಅಂತ. ಇನ್ನು ಯಾರನ್ನ ಕೊಂದು ಹಾಕಿದರೆ ಆತನನ್ನು ಪ್ರತ್ಯೇಕ ಸಾರ್ವಜನಿಕವಾಗಿ ಅವನನ್ನು ಗಲ್ಲಿಗೇರಿಸ್ತಾ ಇದ್ರು. ಈಗಿನ ಕಾಲದಲ್ಲಿ ಯಾವುದೋ ಒಂದು ಸೆಲ್ಲಾರಲ್ಲಿ ಎಲೆಕ್ಟ್ರಿಕ್ ಕೊಟ್ಬಿಟ್ಟು ಸಾಯಿಸೋದಲ್ಲ. ಹಾಗಾಗಿ ಜನರಿಗೆ ಪ್ರತ್ಯಕ್ಷವಾಗಿ ಅವ್ರಿಗೆ ಅನುಭವ ಆಗ್ತಾ ಇತ್ತು. ರಾಜನ ಇವಾಗಲೂ ಕೂಡ ಟಿಪ್ಪು ಡ್ರಾಪಲ್ಲಿ ಏನು ಮಾಡ್ತಾ ಇದ್ದ ಅಂತ ನಮಗೆ ಗೊತ್ತು, ಈ ಥರ ಆಗ್ತದೆ, ಇವಾಗಲೂ ಮಾತಾಡ್ತೀವಿ. ಹಾಗಾಗಿ ಅಲ್ಲಿ ಇನ್ನೊಂದು ಇದೆ ಶ್ರೀರಂಗಪಟ್ಟಣದಲ್ಲಿ, ಬಹುಶಃ ನೀವೆಲ್ಲ ಹೋಗಿರ್ಬೋದು. ಅಲ್ಲಿ ಯಾರನ್ನ ಕಳ್ಳರು, ಕದೀಮರು, ಸುಳ್ಳುಕೊಳ್ಳೋರು ಅಂಥವ್ರು ಯಾರನ್ನ ಇದ್ದಾಗ ಅವ್ರನ್ನೆಲ್ಲ ಕಟ್ಟಾಕ್ಬಿಡೋದಂತೆ. ಈ ಥರ ಕಟ್ಟಾಕ್ಬಿಡೋದು, ನೀರು ಬಿಡೋದು, ಪಕ್ಕದಲ್ಲಿ ನದಿ ಇತ್ತು, ಕಾವೇರಿ, ನೀರು ಬಿಡೋದು, 3 ದಿವಸ ಕೊಳಿಸೋದು. ಮಧ್ಯದಲ್ಲಿ ಬದುಕೊಂಡ, ಇಲ್ಲಾಂದರೆ 3 ದಿವಸ ಕೊಳಿಸೋದು ನೀರಲ್ಲಿ. ಇನ್ನೂ ಬದುಕೊಂಡಿದ್ದಾನ 3 ದಿವಸ ಆದಮೇಲೆ ಮೊಸಳೆ ಬಿಡೋದು. ಈ ರೀತಿಯಲ್ಲಿ ಇವಾಗಲೂ ಕೂಡ ಯೋಚನೆ ನೋಡಿದಾಗ ಅದನ್ನು ಆಲೋಚನೆ ಮಾಡ್ತೀವಿ. ಈ ಥರ ರಾಜರಿದ್ದರು ಅಂದರೆ ಅವರು ಯಾವುದೇ ಒಂದು ದುಷ್ಕೃತ್ಯಗಳಿಗೆ ವಿಷಯಗಳಿಗೆ ಕಟ್ಟುನಿಟ್ಟಾದಂಥ ನಿರ್ಧಾರವನ್ನು ತಗೊಳ್ತಾ ಇದ್ದರು. ಧರ್ಮವನ್ನು ಸ್ಥಾಪನೆ ಮಾಡಲಿಕ್ಕೆ, ಒಳ್ಳೆ ಸಜ್ಜನ ಸಮಾಜವನ್ನು ಸೃಷ್ಟಿ ಮಾಡಲಿಕ್ಕೆ ಅವರು ಮುಡುಪಾಗಿದ್ದರು. ಅದೇ ರೀತಿಯಲ್ಲಿ ಆದರೂ ಕೂಡ ಅಲ್ಲಿ ಪರಿಶುದ್ಧ ಮಹಾರಾಜ ಉತ್ತರಿಸ್ತಾನೆ, ಅಹರ್ತಾಂಸಿ ಭುಜಾಂ ಸಾಕ್ಷಾತ್ ಅಮೃತಸ್ಯಾಪಿ ಸಂಗದಂ ಅಂತ. ಅಂದರೆ ನಾನು ದೇವತೆಗಳೂ ಕೂಡ ತಪ್ಪು ಮಾಡಿದರೆ ಅಥವಾ ಸ್ವರ್ಗವಾಸಿಗಳಿಗೂ ಕೂಡ ತಪ್ಪು ಮಾಡಿದರೆ ನಾನು ಅವನ ಶಿಕ್ಷಿಸ್ತೀನಿ, ದಂಡಿಸ್ತೀನಿ, ಎದುರುಬೇಡ ನೀನು ಹೇಳು ಅಂತ ಅಷ್ಟು ಆಶ್ವಾಸನೆ ಕೊಟ್ಟು ಇಲ್ಲಿ ಋಷಭನಿಗೆ ಕೇಳ್ತಾ ಇದ್ದ. ಸೊ ಆ ವಿಷಯ ಇಲ್ಲಿ ಬರೋದಿಲ್ಲ. ಋಷಭನಿಗೆ ಭಯ ಆಯಿತು, ಏನು ಕಾಪಾಡ್ತಾನೋ ಇಲ್ವೋ ಅಂತ ಅದು ಆ ವಿಷಯವೇ ಇಲ್ಲ. ಇಲ್ಲಿ ಇಷ್ಟೊಂದು ವಿಷಯ ಹೇಳಬೇಕಾದಾಗ ಇನ್ನೊಂದು ನಾವು ಅರ್ಥ ಮಾಡ್ಕೊಳ್ಬೇಕು, ಮತ್ತೆ ಅಲ್ಲಿ ಬರ್ತದೆ ನೋಡಿ. ಅಂದರೆ ಆ ಋಷಭನಲ್ಲಿ ಪರಿಶುದ್ಧ ಮಹಾರಾಜರ ಆತ್ಮವಿಶ್ವಾಸ ತುಂಬಿಸ್ತಾ ಇದ್ದಾನೆ, ಆತ್ಮಬಲವನ್ನು ಬೆಳೆಸ್ತಾ ಇದ್ದಾನೆ. ನೀ ಎದುರುಕೊಂಡ ನಾನು ಇದನ್ನು ಹೇಳು ಅಂತ. ನಮ್ಮ ಜೀವನದಲ್ಲಿ ಎಷ್ಟೋ ಸಲ ನಮಗೆ ಏನೋ ಒಂದು ವಾತಾವರಣದ ಏರುಪೇರಾಯಿತು, ಸ್ವಲ್ಪ ಇನ್ನೊಂದೇನೋ ತಣ್ಣೀರು ಕುಡಿದ್ಬಿಟ್ಟು ಐಸ್ ಕ್ರೀಮ್ ಜಾಸ್ತಿ ತಿಂದ್ಬಿಟ್ವಿ ಅಂದಾಗ ಏನೋ ಜ್ವರ ಬರ್ಬೋದು ಅಂತ ಅನಿಸ್ತದೆ ನಮ್ಗೆ. ಸ್ವಲ್ಪ ಏನೋ ಗಂಟಲಿ ಕಿಚ್ಚಿಗಾಗ್ತಾ ಇದೆ, ಸ್ವಲ್ಪ ಮೈ ಬಿಸಿ ಆಗ್ತಾ ಇದೆ, ಕೆಮ್ಮು ಬರುವ ಸಂಭವತೆ ಇದೆ ಅಂತ ಅದು ನಾವು ಆಲೋಚನೆ ಮಾಡ್ತಾ, ಧ್ಯಾನ ಮಾಡ್ತಾ ಅದೇ ಮಗ್ನರಾಗಿ ಎಷ್ಟೋ ಸಲ ನಮ್ಮನ್ನು ಕುಗ್ಗಿಸ್ಬಿಡುತ್ತೆ ಮನಸ್ಸಿನ ಆ ಒಂದು ಸ್ಥಿರತೆಯನ್ನು. ನೀವು ಈ ನಾಣಲೆ ಹತ್ರ ಹೋದರೆ ಅಲ್ಲಿ ಒಂದು ಸ್ಟೇಟ್ಮೆಂಟ್ ಇದೆ, ಫೇಶಲ್ ಕ್ಯೂರಿಯೋ ಅಂತ. ಅದೇ ಹಾಸ್ಪಿಟ್ಲಿಗೆ ಕರ್ಕೋಬೇಕು ಅಂತ. ಫೇಶಲ್ ಕ್ಯೂ, ನಿನ್ನ ನಂಬಿಕೆಯೇ ನಿನ್ನ ಆ ಗುಣ ಮಾಡಬೇಕಾದಾಗ ಅದು ನಿನ್ನ ನಂಬಿಕೆಯೇ ನಿನ್ನ ಗುಣಕ್ಕೆ ಕಾರಣ ಅಂತ. ಫೇಶಲ್ ಕ್ಯೂರಿಯೋ ಅಂತ ಒಂದು ಬೈಬಲ್ ಸ್ಟೇಟ್ಮೆಂಟ್. ಅಂದರೆ ಮನಸ್ಸಿನಲ್ಲಿ ನಾವು ಆತ್ಮವಿಶ್ವಾಸ ಕಳ್ಕೊಂಡಾಗ, ಏಕೆಂದರೆ ನೋಡಿ, ದೇಹದಲ್ಲಿ ಭಗವಂತ ಪರಮಾತ್ಮನಾಗಿ
ಪ್ರತಿ ಹಂತದಲ್ಲೂ ಉಪದೃಷ್ಟ ಹನುಮಂತ ಚ ಭರ್ತಾ ಭೋಕ್ತ ಮಹೇಶ್ವರನಾಗಿ ಅವನು ನಿರಂತರವಾಗಿ ನಮ್ಮನ್ನು ಕಾಡ್ತಾ ಇದ್ದಾನೆ, ನಮ್ಮನ್ನು ನೋಡ್ಕೊಳ್ತಾ ಇದ್ದಾನೆ, ನಮ್ಮನ್ನು ನೋಡ್ಕೊಳ್ತಾ ಇದ್ದಾನೆ. ನಮ್ಮನ್ನು ಯಾವ ರೀತಿಯಲ್ಲಿ ಭೌತಿಕ ಸುಖ ಸಂತೋಷಗಳನ್ನು ಕೊಡಬೇಕು ಅಂತ ನಾವು ಯೋಚಿಸ್ತೀವೋ ಅದನ್ನು ಸಂಪೂರ್ಣ ಮಾಡ್ತಾ ಇದ್ದಾನೆ. ಜೊತೆಗೆ ಆಧ್ಯಾತ್ಮಿಕವಾಗಿ ಕೂಡ ಗುರುಗಳನ್ನು, ಶಾಸ್ತ್ರಗಳನ್ನು ಕಳಿಸಿ ನಮಗೆ ಆತ್ಮೋದ್ಧಾರಕ್ಕೆ ಬೇಕಾದಂಥ ವಿಷಯಗಳನ್ನು ಕೊಡ್ತಾ ಇದ್ದಾನೆ, ತಲುಪಿಸ್ತಾ ಇದ್ದಾನೆ. ಸೊ ಹಾಗಾಗಿ ಅಂಥ ಒಂದು ಸ್ನೇಹಿತ, ಅಂಥ ಒಂದು ಆತ್ಮ ಸಂಗಾತಿ ಆಗಿರ್ತಕ್ಕಂಥ, ಪರಮಾತ್ಮನಾಗಿರ್ತಕ್ಕಂಥ ಆ ದೇವರು ನಮ್ಮ ಹೃದಯದಲ್ಲಿ ಇದ್ದುಕೊಂಡು ನಿರಂತರವಾಗಿ ನಮ್ಮನ್ನು ರಕ್ಷಣೆ ಮಾಡ್ತಾನೇ ಇರ್ತಾನೆ. ಹಾಗಾಗಿ ಯಾವಾಗ ನಮ್ಮ ಆತ್ಮವಿಶ್ವಾಸ ಕುಂದಿ ಹೋಗ್ತದೆ, ಪರಮಾತ್ಮನ ವಿಶ್ವಾಸದ ಮೇಲೆ ಕೂಡ ಹೋಗ್ತದೆ ನಮಗೆ. ಅದೆಷ್ಟು ವಿಷಯಗಳ ಬಗ್ಗೆ ಆಮೇಲೆ ಮತ್ತೆ ವಿಚಾರ ಮಾಡ್ತೇನೆ. ಇಲ್ಲಿ ಈ ಪ್ರಸಂಗದಲ್ಲಿ ಒಂದು ಅದ್ಭುತವಾದಂಥ ವಿಷಯ ಇದೆ. ಇಲ್ಲಿ ಪರಿಷತ್ ಮಹಾರಾಜರು, ನಾನು ಸ್ವರ್ಗದ ನಿವಾಸಿಗಳು ಕೂಡ ಹೆದರೋದಿಲ್ಲ, ನಾನು ಅವ್ರನ್ನೂ ಕೂಡ ಖಂಡಿಸ್ತೀನಿ, ಯೋಚನೆ ಮಾಡಬೇಡ, ಹೇಳು ಅಂತ ಹೇಳಬೇಕಾದಾಗ ಒಂದು ಪ್ರಸಂಗ ಬರ್ತದಲ್ಲಿ. ಇದು ಮಹಾಭಾರತದಲ್ಲಿ ಬರ್ತಕ್ಕಂಥ ಪ್ರಸಂಗ. ಯಾವಾಗ ಕೌರವರು 13 ವರ್ಷ ವನವಾಸ ಆಗಬೇಕು ಅಂತ ಅವ್ರಿಗಾಗ್ತದೆ, 6 ವರ್ಷ ಕಳೆದಿರ್ತದೆ. ಅರ್ಜುನ 5 ವರ್ಷ ಮುಗಿಸು 6ನೇ ವರ್ಷಕ್ಕೆ ಏಕಾಂಗಿಯಾಗಿ ಅವನು ತಪಸ್ಸು ಕೊಟ್ಟೋಗ್ತಾನೆ. ಆ ವನವಾಸ ಆಗೋ ಸಮಯದಲ್ಲಿ ಪ್ರಾರಂಭದಲ್ಲಿ ಅವನು ಏಕಾಂಗಿಯಾಗಿ ಹೊಟ್ಟೋಗ್ತಾನೆ. ಅಲ್ಲಿ ಬಹುತೇಕವಾಗಿ ನಾವು ಸಾಕಷ್ಟು ಪ್ರಸಂಗ ಕಳ್ಬೋದು. ಅವನು ಸ್ವರ್ಗಕ್ಕೆ ಹೋಗ್ತಾನೆ, ಇಂದ್ರನ ಅವನು ಪ್ರೀತಿಗೊಳಿಸಿ ಅವನಿಗೆ ಆನಂದಪಡಿಸಿ ಅವನಿಗೆ ಬೇಕಾದಂಥ ಎಲ್ಲ ಆಯುಧಗಳನ್ನು ಪಡೆದುಕೊಳ್ತಾನೆ. ಅಗ್ನಿದೇವನಿಂದ ಪಡ್ಕೊಳ್ತಾನೆ. ರುದ್ರ ಈ ಶಿವನ ಜೊತೆಗೆ ಹೋರಾಡಿ ಪಶುಪತಾಸ್ತ್ರವನ್ನು ಪಡ್ಕೊಳ್ತಾನೆ. ಹೀಗೆ 10 ಹಲವಾರು ಅಸ್ತ್ರಗಳನ್ನು ಪಡ್ಕೊಂಡು ವಿಜಯಶಾಲಿಯಾಗಿ ಬರ್ತಾನೆ. ಬಂದು ಇಲ್ಲಿ ಪಾಂಡವರ ಹತ್ರ ಬಂದು ಸೇರಿದಾಗ ಪಾಂಡವರೆಲ್ಲ ಈ ಭೀಮ, ನಕುಲ, ಸಹದೇವರು, ಯುಧಿಷ್ಠಿರ ಎಲ್ಲ ಪ್ರಶ್ನಿಸ್ತಾರೆ. ಏನಲ್ಲಪ್ಪ ಮಾಡಿದೆ ನೀನು 5 ವರ್ಷದಲ್ಲಿ, ಏನೆಲ್ಲ ಗಳಿಸ್ಕೊಂಡೆ, ಏನೆಲ್ಲ ದೇವತೆಗಳಿಂದ ಆಶೀರ್ವಾದ ಪಡ್ಕೊಂಡೆ ಅಂತ ಕೇಳ್ತಾರೆ. ಇಲ್ಲಿ ಧೃತರಾಷ್ಟ್ರ ಒಬ್ಬ ಗೂಢಾಚಾರನ ಕಳಿಸಿದರು. ಅವ್ರು ಯಾವಾಗಲೂ ಇವ್ರು ಏನು ಮಾಡ್ತಾರೆ, ಏನು ಮಾತಾಡ್ತಾರೆ ಎಲ್ಲ ತಿಳ್ಕೊಂಡು ಹೋಗಿ ತುತ್ತೂರಿ ಇಡೋದು. ಸೊ ಹಾಗಾಗಿ ಆ ಗೂಢಾಚಾರ ಕೇಳಿಸ್ಕೊಂಡ, ಈ ಥರ ಆಗಿದೆ, ಇಷ್ಟು ಅಸ್ತ್ರಗಳು, ಇಷ್ಟು ಶಸ್ತ್ರಗಳು, ಇಷ್ಟು ಎಲ್ಲ ಗಳಿಸಿ ಬಂದಿದ್ದಾನೆ ಅರ್ಜುನ ಅಂತ. ಇದನ್ನೆಲ್ಲ ಕೇಳುವ ಸಮಯದಲ್ಲಿ, ಧೃತರಾಷ್ಟ್ರನ ಕೇಳುವ ಸಮಯದಲ್ಲಿ ಶಕುನಿ ಕೇಳಿಸ್ಕೊಳ್ತಾನೆ. ಶಕುನಿ ಕೇಳಿಸ್ಕೊಂಡು ಇದನ್ನು ದುರ್ಯೋಧನ ಮತ್ತು ಕರ್ಣನಿಗೆ ಹೇಳ್ತಾನೆ. ನೋಡ್ರಪ್ಪ, ಈ ಥರ ಆಗಿದೆ, ಬಹುಶಃ 13ನೇ ವರ್ಷ ಮುಗಿದ ನಂತರ ನಮ್ಮನ್ನೆಲ್ಲ ಬಂದು ಸಂಹಾರ ಮಾಡ್ತಾನೆ ಅಂತ ಹೇಳಿ ನಾವು ಏನೋ ಒಂದು ಪ್ಲ್ಯಾನ್ ಮಾಡಬೇಕು ಅಂತ ಹೇಳಿ, ಸರಿ ಅವರಿದ್ದಂಥ ಜಾಗ, ಅವರು ಕಾಮ್ಯಕ ವನ ಅಂತ ಒಂದು ವನ, ಆ ಕಾಮ್ಯಕ ವನದಲ್ಲಿ ಇದ್ದಂಥ ಒಂದು ದ್ವೈತಾರಣ್ಯ ಅಂತ, ದ್ವೈತಾರಣ್ಯ, ಕಾಮ್ಯವನದಲ್ಲಿ ದ್ವೈತಾರಣ್ಯ, ಕಾಮ್ಯಕವನದಲ್ಲಿ ದ್ವೈತಾರಣ್ಯಕ್ಕೆ ಅಲ್ಲಿ ಹೋಗೋಣ. ಅಲ್ಲಿ ಅವರು ಬರ್ಕಲ್ ಬಟ್ಟೆ ಹಾಕ್ಕೊಂಡಿರ್ತಾರೆ. ಅವ್ರ ವ್ಯವಸ್ಥೆಯನ್ನು, ಅವ್ರ ಪರಿಸ್ಥಿತಿಯನ್ನು ಅಣಗಿಸಿ ನಾವು ಅವ್ರನ್ನ ಅವಮಾನ ಮಾಡೋಣ, ಈ ರೀತಿಯಲ್ಲಿ ಅವರ ಆತ್ಮವಿಶ್ವಾಸ ಕುಂದುತ್ತೆ ಅನ್ನೋ ವಿಷಯ. ಇದನ್ನು ಹೇಗೆ ಮಾಡೋದು ಅಂತ ಹೇಳಿ ಧೃತರಾಷ್ಟ್ರನ ಹತ್ರ ಅವರ ಅನುಮತಿಯನ್ನು ಪಡ್ಕೊಂಡು ಹೋಗ್ತಾರೆ. ನಾವು ಆ ಒಂದು ಅರಣ್ಯದಲ್ಲಿ ಸಾಕಷ್ಟು ಹಸುಗಳಿದೆ, ಹಸುಗಳನ್ನು ಲೆಕ್ಕಾಚಾರ ಹಾಕಬೇಕು, ರಾಜರಾಗಿ ಲೆಕ್ಕಾಚಾರ ಹಾಕಬೇಕು, ಸ್ಟಾಕ್ ಚೆಕಿಂಗ್ ಅಂತಾರೆ, ಸ್ಟಾಕ್ ಚೆಕ್ ಅಲ್ಲ ಮಾಡಬೇಕು, ಹೋಗ್ತಾ ಇದ್ದೀವಿ ಅಂತ ಹೊರಡ್ತಾರೆ. ಅಲ್ಲಿ ಹೊರಡಾದ್ಮೇಲೆ ಅಲ್ಲಿ ನೋಡ್ತಾರೆ ಸುಂದರವಾದಂಥ ಅರಣ್ಯ, ಅಲ್ಲೊಂದು ಸುಂದರವಾದ ಸರೋವರ. ಆ ಸರೋವರದ ಹತ್ರ ಒಂದು ಅರಮನೆ ಮಾಡಬೇಕು, ಅಲ್ಲಿ ಇರೋಕ್ಕೆ ವಾಸಿಸಲಿಕ್ಕೆ ಅಂತ ಹೇಳಿ ದುರ್ಯೋಧನ ಅವನ ಸಂಗಡಿಗರನ್ನ, ಅವರ ರಾಜಭಟ್ರನ್ನ ಕಳಿಸ್ತಾನೆ. ಆ ರಾಜಭಟ್ರು ಅಲ್ಲಿ ಹೋಗಿ ನೋಡ್ತಾನೆ, ಅಲ್ಲಿ ಎಲ್ಲ ಗಂಧರ್ವರು ಅಲ್ಲಿ ವಾಸಿಸ್ತಾ ಇದ್ದರು, ಆನಂದವಾಗಿ ಅವರು ಜೀವನ ಮಾಡ್ತಾಯಿದ್ರು. ಇದನ್ನು ರಾಜಭಟ ಹೋಗಿ ದುರ್ಯೋಧನಿಗೆ ಹೇಳ್ತಾನೆ, ಅಲ್ಲಿ ಹೋಗೋಕ್ಕಾಗಲ್ಲ, ಅಲ್ಲೆಲ್ಲ ಗಂಧರ್ವರು ಇದ್ದಾರೆ ಅಂತ. ದುರ್ಯೋಧನಿಗೆ ಅಹಂಕಾರ, ಅವ್ರು ಯಾರು, ಅವ್ರು ಓಡಿಸೋ, ನಾನಲ್ಲಿ ಕೂತ್ಕೊಬೇಕು, ಅಲ್ಲಿ ಮನೆ ಕಟ್ಸಲ್ಲಿ ನನಗೆ. ಸೊ ಅದನ್ನು ಬಂದು ಹೇಳಿದಾಗ ಗಂಧರ್ವರಿಗೆ ನಗು ಬರ್ತದೆ. ತಕ್ಷಣವೇ ಕೋಪದಿಂದ ಎಲ್ಲ ಇಡೀ ಸೈನಿಕರು ತಂದು ಇವ್ರ ಮೇಲೆ ಧಾವಿಸಿ ಬಂದು ಹೊರಡಲಿಕ್ಕೆ ಬಂದಾಗ ಆ ಕೌರವರು ಎಲ್ಲ ಎದುರ್ಕೊಂಡು ಓಡಕ್ಕೆ ಶುರು ಮಾಡ್ತಾರೆ. ಅಲ್ಲಿ ಚಿತ್ರರಥ ಅಂತ ಗಂಧರ್ವನ ಒಂದು ರಾಜ, ಮುಖಂಡ. ಆ ಚಿತ್ರರಥ ದುರ್ಯೋಧನನ ವಶಪಡಿಸ್ಕೊಂಡು ಈ ವಿಷಯ ಯಾವಾಗ ಯುಧಿಷ್ಠಿರನಿಗೆ ಗೊತ್ತಾಗ್ತದೆ, ಅವನ ರಾಜಭಟ್ರು, ಬೇರೆ ಕೆಲವು ರಾಜಭಟ್ರು ಓಡಿ ಹೋಗಿ ಯುಧಿಷ್ಠಿರನಿಗೆ ತಲುಪಿಸ್ತಾರೆ. ಈ ಥರ ಆಗ್ಬಿಟ್ಟಿದೆ ವಿಷಯ, ದಯವಿಟ್ಟು ತಾವು ಬಂದು ರಕ್ಷಣೆ ಮಾಡಬೇಕು ನಮ್ಮ ರಾಜರನ್ನ ಅಂತ.
ಸೊ ಯುಧಿಷ್ಠಿರ, ಅಯ್ಯೋ ನಮ್ಮ ಸಹೋದರ, ನಮ್ಮ ರಾಜ ಮನೆತನದ ಹೆಂಗಸರು, ಅವ್ರನ್ನೆಲ್ಲ ಅವಮಾನವಾದ ರೀತಿಯಲ್ಲಿ ಆಗಿದೆ, ಎಂದೂ ಕೂಡ ಈ ಥರ ಆಗಿಲ್ಲ, ಇದು ಎಂದೂ ಕೂಡ ಅನುವು ಮಾಡಿಕೊಡ್ಬಾರ್ದು, ಇದು ಅವಕಾಶ ಮಾಡಿಕೊಡ್ಬಾರ್ದು. ಬಾಹ್ಯದಿಂದ ಯಾವುದನ್ನ ಫೋರ್ಸ್ ವಿಷಯ ಬಂತು ಅಂದರೆ ನಾವು 100+5 105, ನಾವು ಬರೀ 100 ಅಲ್ಲ ಅಂತ ವಿಷಯನ ಹೇಳ್ತಾರೆ. ಅಂತ ಹೇಳಿ ಅಲ್ಲಿ ಘೋರವಾಗಿ ಯುದ್ಧ ಮಾಡಿ ಗಂಧರ್ವರ ಜೊತೆಗೆ ಯುಧಿಷ್ಠಿರ ದುರ್ಯೋಧನನ್ನು ವಾಪಸ್ ಕರ್ಕೊಂಬರ್ತಾರೆ. ಇಲ್ಲಿ ಈ ಥರ ವಿಷಯದಲ್ಲಿ, ಅಥವಾ ನಾವು ಇನ್ನೊಂದು ಪ್ರಸಂಗ ನೋಡಿರ್ಬೋದು, ಆ ಕಾಂಡವ ವನವನ್ನು ಇಂದ್ರನ ವಿರುದ್ಧವಾಗಿ ಅರ್ಜುನ ಆ ಕಾಂಡವ ಪ್ರಸ್ಥವನ್ನು ಸುಟ್ಟಾಕ್ಲಿಕ್ಕೆ ಅಲ್ಲಿ ಮುಂದೆ ನಿಂದಿರ್ತಾನೆ ನೋಡಿ. ಸೊ ಇಂದ್ರನೂ ದ್ವೇಷಿ ಮಾಡಿಕೊಂಡು ಅವನು ಎದುರಾಕೊಂಡು ಕೂಡ ನಿಲ್ಲುವ ಸಾಧ್ಯ, ನಾನು ಅವರ ಪೀಳಿಗೆಯಲ್ಲಿ ಹುಟ್ಟು ಬೆಳೆದಿರ್ತಕ್ಕಂಥವನು ಪರಿಚಿತ. ಸೊ ಹಾಗಾಗಿ ಈ ನಿರ್ಭಯವಾಗಿ ಈ ಕಾರಣಕ್ಕೆ, ಈ ದೋಷಕ್ಕೆ ಈಗ ಕಾರಣ ಹೇಳು ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ನಾವು ವಿಶೇಷವಾಗಿ ಏನು ತಿಳ್ಕೊಳ್ಬೇಕು ಅಂತಂದರೆ, ನಮ್ಮ ಪ್ರಭುಪಾದ ಹೇಳ್ತಾರೆ, ಕಾರಣಕ್ಕೆ ಅನ್ವಯಿಸಿದ್ದೆ, ನಮ್ಮ ಜೀವನದ ಗುಣಮಟ್ಟ ಯಾವುದರ ಮೇಲೆ ಅವಲಂಬಿತವಾಗಿದೆ ಅಂತಂದರೆ, ಅನಿವಾರ್ಯ ಸಂದರ್ಭದಲ್ಲೂ ಕೂಡ ನಾವು ಎಷ್ಟು ಬಲವಾಗಿ ಎದುರಿಸ್ತೇವೆ ಎಂಬುದರ ಮೇಲೆ ಅವಲಂಬಿಸಿದೆ ಅಂತ ಹೇಳ್ತಾರೆ. ನಮ್ಮ ಜೀವನದ ಗುಣಮಟ್ಟ ಯಾವುದರ ಮೇಲೆ ಅವಲಂಬಿಸಿದೆ ಅಂದರೆ, ಎಷ್ಟು ಮಟ್ಟಿಗೆ ನಾವು ಎಷ್ಟು ಕಷ್ಟ, ದೋಷ, ನೋವುಗಳು, ದ್ವೇಷ, ತೊಂದರೆಗಳು ಇದ್ದಾಗೂ ಕೂಡ ಅದನ್ನು ಮೆಟ್ಟಿ ಧೈರ್ಯದಿಂದ ನಿಂತು ಇನ್ನೂ 4 ಜನಕ್ಕೆ ಪ್ರೇರಣಾದಾಯಕರಾಗಿ ಬದುಕು ಬಾಳ್ತಾರಲ್ಲ, ಅದು ಅವರ ಆ ಗುಣಮಟ್ಟದ ಜೀವನವನ್ನು ತೋರಿಸ್ಕೊಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಯಾಕೆಂದರೆ ಸಾಕಷ್ಟು ಜೀವನದಲ್ಲಿ ನೋಡಿ, ಭಾಗವತ ಒಂದು ನಮ್ಮ ಆರೋಗ್ಯದ ಬಿಕ್ಕಟ್ಟಾಗಿರ್ಬೋದು, ಆರ್ಥಿಕ ಬಿಕ್ಕಟ್ಟಾಗಿರ್ಬೋದು, ಸಾಂಸಾರಿಕ ಬಿಕ್ಕಟ್ಟಾಗಿರ್ಬೋದು, ಸಂಬಂಧಗಳ ಬಿಕ್ಕಟ್ಟಾಗಿರ್ಬೋದು, ಇದನ್ನು ಪರಿಹರಿಸುತ್ತೆ ನೀವು ಓದ್ರಿ ಭಗವದ್ಗೀತೆ ಅಂತ ಹೇಳ್ತಾ ಇಲ್ಲ, ಭಾಗವತ ಹೇಳ್ತಾರೆ. ಅಲ್ಲ, ಆ ಬಿಕ್ಕಟ್ಟಿನಲ್ಲಿ ಹೇಗೆ ನಿಮಗೆ ಆತ್ಮಸ್ಥೈರ್ಯವನ್ನು ತುಂಬಬಹುದು ಅನ್ನೋದನ್ನು ಭಾಗವತ ಹೇಳ್ಕೊಡ್ತಾ ಇದೆ. ಅದು ಭಗವದ್ಗೀತೆ ಹೇಳ್ತಾರೆ, ನಮ್ಮ ಶಾಸ್ತ್ರ ಹೇಳ್ಕೊಡ್ತಾರೆ. ಇದನ್ನು ಅರ್ಥ ಮಾಡ್ಕೊಳ್ಬೇಕು. ಇಲ್ಲ ಅಂತಂದರೆ ಈ ಮಿಷನರೀಸ್ ಇರ್ತಾರೆ ನೋಡಿ, ಕ್ರಿಶ್ಚಿಯನ್ ಮಿಷನರೀಸ್, ನೋಡ್ರಿ ಹಿಂಗಾಯಿತು ನಿಮ್ಮ ದೇವರು ಏನೂ ಮಾಡಲಿಲ್ಲ, ನಮ್ಮ ದೇವ್ರು ನೋಡ್ರಿ ಈ ಥರ ಮಾಡ್ತಾನೆ ಅಂತೆಲ್ಲ ಹೇಳಿ ಪರಿವರ್ತನೆ ಮಾಡ್ತಾ ಇದ್ದಾರೆ ಅಷ್ಟೇ, ಕನ್ವರ್ಷನ್ ಮಾಡ್ತಾ ಇದ್ದಾರೆ ಅಷ್ಟೇ. ಸೊ ಹಾಗಾಗಿ ಇಡೀ ನಮ್ಮ ಶಾಸ್ತ್ರವು ಯಾವುದೇ ಬಿಕ್ಕಟ್ಟಿನಿಂದ ಪರಿಹರಿಸುವಂಥದ್ದಲ್ಲ, ಆದರೆ ಯಾವ ದೃಷ್ಟಿಕೋನದಿಂದ ಆ ಬಿಕ್ಕಟ್ಟನ್ನು ನೋಡಿ ಅದರಿಂದ ನಾವು ಧೈರ್ಯ ತಗೊಂಡು ಇನ್ನೂ ಜಗತ್ತಿನಲ್ಲಿ 4 ಜನಕ್ಕೆ ಪ್ರೇರಣಾದಾಯಕವಾಗಿ ಚೈತನ್ಯದಾಯಕವಾಗಿ ಬದುಕು ಬಾಳ್ರಿ ಎನ್ನುವ ರೀತಿಯಲ್ಲಿ ತೋರಿಸ್ಕೊಡ್ತಾ ಇದೆ ಅನ್ನೋದು ಮುಖ್ಯವಾದ ಅಂಶ. ಹಾಗಾಗಿ ಪ್ರಭುಪಾದರು ಭಾವಾರ್ಥದಲ್ಲಿ ಬರೀತಾರೆ, ಭಕ್ತರು, ದಯವಿಟ್ಟು ಕೇಳಿಸ್ಕೊಳ್ಳಿ, ಭಕ್ತರು ನಮಗೆ ತೊಂದರೆ ಮಾಡಿದವರನ್ನು ನೋಡಿದರೂ ತಮಗೆ ತೊಂದರೆ ಕೊಟ್ಟಿದ್ದಕ್ಕಾಗಿ ಅವರ ಮೇಲೆ ತಪ್ಪು ಹೊರಿಸುವುದಿಲ್ಲ. ಆ ತಂಟೆಕೋರನು ಯಾವುದೋ ನೇರವಲ್ಲದ ಕಾರಣಗಳಿಂದ ಹಾಗೆ ವರ್ತಿಸುವಂತೆ ಆಗಿರುವಂತೆ ಗ್ರಹಿಸುವರು. ಭಗವಂತನೇ ಅಂತಹ ಕಷ್ಟಗಳನ್ನು ಅಲ್ಪ ಪ್ರಮಾಣದಲ್ಲಿ ನೀಡಿದ್ದಾನೆ, ಇಲ್ಲವಾದರೆ ಅವು ಇನ್ನೂ ಹೆಚ್ಚಾಗಿರುತ್ತಿದ್ದವು ಎಂದು ಭಾವಿಸಿಕೊಂಡು ಸಹಿಸಿಕೊಂಡು. ಇದು ಪ್ರತ್ಯಕ್ಷವಾಗಿ ನಾವು ಪ್ರತಿಯೊಂದು ಭಾಗವತ ಪರಿಷದ ಮಹಾರಾಜ ಕಥೆ ಆಗಿರ್ಬೋದು, ಗಜೇಂದ್ರ ಕಥೆ ಆಗಿರ್ಬೋದು, ಕುಂತಿಯ ಕಥೆ ಆಗಿರ್ಬೋದು, ಎಲ್ಲ ಕಥೆಗಳಲ್ಲೂ ಆ ಭಕ್ತರು ಆ ಶೋಷಣೆ, ವೇದನೆ, ನೋವಿಗೆ ಈಡಾದವರೇ. ಆದರೆ ಯಾವ ರೀತಿಯಲ್ಲಿ ದೇ ಮೇಕ್ ದ ಸಫರಿಂಗ್ಸ್ ಇಂಟು ಆಪರ್ಚುನಿಟೀಸ್ ಅಂತ ಹೇಳ್ತಾರೆ, ಹೇಗೆ ಆ ಕಷ್ಟಗಳನ್ನು ಅವರು ಒಳ್ಳೆಯ ರೀತಿಯಲ್ಲಿ ಅವ್ರನ್ನ ಪರಿವರ್ತಿಸ್ಕೊಂಡ್ರು ಅನ್ನೋದನ್ನು ಇಡೀ ಭಾಗವತ ತೋರಿಸ್ಕೊಡುತ್ತೆ. ಇಲ್ಲಿ ಕೂಡ ನಾವು ಹರಿದಾಸ್ ಠಾಕೂರು ನೋಡಬೇಕಾದಾಗ ನೋಡಿ, ಹರಿದಾಸ್ ಠಾಕೂರು ಪುಳಿಯ ಗ್ರಾಮದಲ್ಲಿ ಅವರು ಪ್ರಚಾರ ಮಾಡ್ತಾಯಿದ್ರು. ಆ ಪುಳಿಯ ಗ್ರಾಮದಲ್ಲಿ ಹರಿದಾಸ್ ಠಾಕೂರು ಪ್ರತಿ ದಿವಸ ನಾಮಜಪವನ್ನು ಮಾಡ್ತಾ ಜನಕ್ಕೆ ಕೃಷ್ಣ ಪ್ರಜ್ಞೆಯನ್ನು ಹರಡ್ತಾ ಹೇಳ್ತಾ ಪ್ರಚಾರ ಮಾಡ್ತಾ ಇದ್ದಾಗ ಅಲ್ಲಿದ್ದಂಥ ಕಾಜಿ, ಅಲ್ಲಿದ್ದಂಥ ಮುಸಲ್ಮಾನ ಒಬ್ಬ ಕಾಜಿ, ಒಬ್ಬ ಅಧಿಕಾರಿ, ಅವನು ಇದನ್ನು ನೋಡಿ, ಅಯ್ಯೋ ಇವನು ಒಬ್ಬ ಮುಸಲ್ಮಾನ ನಮ್ಮ ಮುಸಲ್ಮಾನ ಸಮಾಜಕ್ಕೆ ಒಂದು ಕಳಂಕ ತರ್ತಾ ಇದ್ದಾನೆ, ನಮ್ಮ ಮುಸಲ್ಮಾನರನ್ನು ಪರಿವರ್ತಿಸ್ತಾ ಇದ್ದಾನೆ, ಹಿಂದೂಗಳಾಗಿ ಮಾಡ್ತಾ ಇದ್ದಾನಲ್ಲ ಅಂತ. ನೋಡಿ, ನಮ್ಮ ದೇಶ ಬಹುಸಂಖ್ಯವಾದಂಥ ಹಿಂದೂ ಸಮಾಜ ಇವಾಗ ಸ್ವಲ್ಪ ಕಡಿಮೆ ಆಗಿದೆ ಬಿಡಿ, ಬಹುಶಃ ಮುಕ್ಕಾಲು ಭಾಗ ಏರ್ತಾ ಇದ್ದಾರೆ. ಆಗಿನ ಕಾಲದಲ್ಲಿ ಬಹುಶಃ 5% 4% ಇತ್ತೇನೋ ಬಹುಶಃ 5 ವರ್ಷದಿಂದ. ಆವಾಗಲೇ ಆ ಒಂದು ಮುಸಲ್ಮಾನ ಅಧಿಕಾರಿ ಅಷ್ಟು ರೋಷಗೆಚ್ಚಿ ಹರಿದಾಸ್ ಠಾಕೂರನ್ನ ಶಿಕ್ಷಿಸಬೇಕು ಅಂತ ಹೇಳಿ 21 ಮಾರ್ಕೆಟ್ ಪ್ಲೇಸ್ 28 ಮಾರ್ಕೆಟಲ್ಲಿ ಹೊಡೆದು ಬಡಿಸ್ತಾನೆ. ಅಷ್ಟು ಹೊಡೆದು ಬಡಿಸಿದಾಗೂ ಕೂಡ ಹರಿದಾಸ್ ಠಾಕೂರರ ಭಾವನೆ ಏನಾಗಿತ್ತು ನಾವೆಲ್ಲ ಕೇಳಿದ್ದೀವಲ್ವ.
ಅಯ್ಯೋ ಅವ್ರಿಗೆ ನೋವಾಗ್ತಾ ಇದೆಯಲ್ಲ, ಇಷ್ಟು ಸಲ ಹೊಡಿತಾ ಇದ್ದಾರಲ್ವಾ, ದೇವರೇ ಅವ್ರನ್ನ ಕ್ಷಮಿಸ್ಬಿಡು ಅನ್ನೋ ರೀತಿಯಲ್ಲಿ. ಅದೊಂದು ಇದು ಚೈತನ್ಯ ಭಾವದಲ್ಲಿ ಬರ್ತಾನೆ ಶ್ಲೋಕ. ಬಾಲಾಹೈಲ ಇತೆ ಬಡ ಪೈಲುನ ಸಂತೋಷ ಅಲ್ಪ ಶಾಸ್ತ್ರಿಕರಿ ಕ್ಷಾಮೇಲೀನ ಬಡ ದೋಷ. ಇಲ್ಲಿ ಹೇಳ್ತಾರೆ ಹರಿದಾಸ್ ಠಾಕೂರ್ ಅಂತಂದರೆ, ನನ್ನ ಎಷ್ಟೋ ದೋಷಗಳಿಂದ ನಾನು ಈ ಅಲ್ಪವಾದಂಥ ಕಷ್ಟವನ್ನು ಅನುಭವಿಸ್ತಾ ಇದ್ದೇನೆ, ದೇವರೇ ದಯವಿಟ್ಟು ಅವರನ್ನು ಬಿಟ್ಟುಬಿಡು, ಅವ್ರನ್ನ ಕ್ಷಮಿಸ್ಬಿಡು ಅಂತ ಹೇಳ್ತಾರೆ. ಅಂದರೆ ಎಷ್ಟು ಒಂದು ತಾಳ್ಮೆ ಸಹಿಷ್ಣುತೆಯ ಭಾವನೆ ಇದೆ. ನಾವು ಕಂಟಿಮಾಲ ಹಾಕಿ ತಿಲಕ್ ಹಾಕ್ಕೊಂಡು ದೇವಸ್ಥಾನಕ್ಕೆ ಬಂದು 10 ವರ್ಷ 20 ವರ್ಷ 40 ವರ್ಷ ಬರಬಹುದು, ಆದರೆ ನಮ್ಮ ಒಳಗಿನಲ್ಲಿ ಇರ್ತಕ್ಕಂಥ ಈ ಕಲ್ಮಶಗಳನ್ನು ನಾವು ಕಂಡಿಡಿದು ಗುರುತಿಡಿದು ಅದನ್ನು ನಾವು ಪರಿವರ್ತಿಸ್ತಾ ಇದ್ದೀವಾ, ಅದನ್ನು ನಾವು ಶುದ್ಧೀಕರಿಸ್ತಾ ಇದ್ದೀವಾ ಅದನ್ನು ಪ್ರಶ್ನೆ ನಾವು ಮಾಡ್ಕೊಳ್ಬೇಕು. ಬಹುತೇಕ ಎಷ್ಟೋ ಜನ ತಿಲಕ್ಕು ಕಂಠಿಮಾಲ ಜಪ ಮಾಡ್ದೇ ಎಷ್ಟೋ ಜನ ಇದ್ರ ಬಗ್ಗೆ ಆಲೋಚನೆ ಮಾಡ್ತಾ ಎಷ್ಟೋ ಜನ ಸತ್ವಗುಣದಲ್ಲಿ ಬಾಳ್ತಾ ಇರ್ತಾರೆ. ಅವ್ರಿಗಿಂತ ಒಂದ್ಸಲಿ ಕೀಳ್ಮಟ್ಟ ಅನ್ಸ್ಬಿಡುತ್ತೆ ನಮ್ಮ ಜೀವನ. ಯಾಕೆ ನಮ್ಮಲ್ಲೇ ಜಗಳ, ನಮ್ಮಲ್ಲೇ ಅಪನಂಬಿಕೆಗಳು, ಮನಸ್ತಾಪಗಳು. ಸೊ ಹಾಗಾಗಿ ಇಲ್ಲಿ ಹೇಳ್ತೇವೆ, ತತ್ತೇನು ಕಂಪಂ ಸುಸಮೀಕ್ಷಮಾಣಂ ಭೂಂಜಾನೇವ ಆತ್ಮಕೃತಂ ವಿಪಾಕಂ ಅನ್ನೋ ಶ್ಲೋಕ. ಇದು ಬ್ರಹ್ಮದೇವರು ಹೇಳ್ತಕ್ಕಂಥ ಶ್ಲೋಕ. ಇದು ಆದರೂ ಪ್ರಭುಪಾದರ ಭಾವಾರ್ಥ ನೋಡ್ತೇನೆ. ತನ್ನ ಪೂರ್ವ ಪಾಪ ಕರ್ಮಗಳ ಪ್ರತಿಕ್ರಿಯೆಗಳನ್ನು ಸದಾ ತಾಳ್ಮೆಯಿಂದ ಸಹಿಸಿಕೊಂಡು ಅವಾಜ್ಯ ಕರುಣೆ ದೊರದನ್ನೇ ಕಾತರದಿಂದ ನಿರೀಕ್ಷಿಸುವವನು ನಿಜವಾದಂಥ ಮೋಕ್ಷಕ್ಕೆ ಅರ್ಹನಾಗ್ತಾನೆ ಅಂತ. ಅಂದರೆ ಎಷ್ಟೋ ವಿಚಾರದಲ್ಲಿ ನಮಗೆ ಆ ಭಗವಂತನ ಮೇಲೆ ನಂಬಿಕೆ ಕಳ್ಕೊಳ್ತೇವೆ ನಾವು. ಇಲ್ಲಿ ಒಂದು ಅದ್ಭುತವಂತ ಶ್ಲೋಕ ರೂಪ ಗೋಸ್ವಾಮಿಯವರು ಸ್ತವಮಾನದಲ್ಲಿ ಹೇಳ್ತಾರೆ. ವಿರಚಯ ಮಯಿ ದಂಡಂ ದೀನಬಂಧೋ ದಯಂವ ಗತಿರಿಹವ ಭವತ್ತಃ ಕ್ವಚಿತ್ ಅನ್ಯಮಮಾಸ್ತಿ. ಅಂದರೆ ಇಲ್ಲಿ ಅದು ಕನ್ನಡ ಅನುವಾದ. ಆ ಬಡವರ ಬಂಧುವಾಗಿರ್ತಕ್ಕಂಥ ಕೃಷ್ಣ, ನಿನಗೆ ಇಷ್ಟವಾದದನ್ನು ನೀನು ಮಾಡು, ಕರುಣೆ ತೋರಿಸಿ ನನಗೆ ಕಾಪಾಡ್ತೀಯ ಅಥವಾ ಶಿಕ್ಷೆ ಕೊಟ್ಟು ನನಗೆ ನೋವನ್ನು ಕೊಡ್ತೀಯ, ಎರಡೂ ಕೂಡ ನಾನು ಸಮಾನವಾಗಿ ಸ್ವೀಕರಿಸ್ತೇನೆ. ಆದರೆ ನಿನ್ನ ಪ್ರಭುತ್ವವನ್ನು ಹೊರತುಪಡಿಸಿ ನನಗೆ ಬೇರೆ ಯಾರೂ ಇಲ್ಲ. ಸೊ ಹಾಗಾಗಿ ಭಗವಂತನ ಮೇಲೆ ಎಷ್ಟು ಅಗಾಢವಾದಂಥ ಒಂದು ನಂಬಿಕೆ ರೂಪಗೋಸ್ವಾಮಿಯವರು ಇಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ ಅಂತಂದರೆ, ತದಪಿ ಕಿಲ ಪಯೋದಾಹ ಸ್ತೂಯತೆ ಚಾತಕೇನ ಅಂತ. ಚಾತಕ ಪಕ್ಷಿ ಅಂತ ಇದೆಯಂತೆ. ಆ ಚಾತಕ ಪಕ್ಷಿ ಯಾವಾಗಲೂ ಆ ಮೋಡವನ್ನು ನೋಡ್ತಾ ಇರ್ತದಂತೆ. ಆ ಮೋಡ ನೀರು ಕೊಟ್ಟರೂ ಸಂತೋಷ, ಆ ಸಿಡಿಲು ಗುಡುಗು ಕೊಟ್ಟರೂ ಸಂತೋಷ. ಅದಕ್ಕೆ ಆ ರೀತಿಯ ಚಾತಕ ಪಕ್ಷಿಯಂತೆ ನಾನು ಭಗವಂತನನ್ನು ದೀನಬಂಧೋ ದೀನವತ್ಸಲ ನಿನ್ನನ್ನು ಆರಾಧಿಸ್ತೀನಿ ಕೊಡೋ ಅಂತ ಇಲ್ಲಿ ಸವಮಾಲದಲ್ಲಿ ರೂಪಗೋಸ್ವಾಮಿಯವರು ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನೊಂದು ಶ್ಲೋಕ, ಅದ್ಭುತವಂತ ಶ್ಲೋಕ ಇದು. ಬಹುಶಃ ತಾವೆಲ್ಲ ಕೇಳಿರ್ಬೋದು. ತಿರಸ್ಕೃತಾ ವಿಪ್ರಲಬ್ಧಾ ಶಪ್ತಾ ಶುಕ್ತಾ ಹತಾಪಿ ಜ್ಞಾತ್ ಸ್ಯಾತ್ ಪತಿಕುರ್ವಂತಿ ತದ್ಭಕ್ತಾ ಪ್ರಭವೋಪಿ ಸಹ. ಅಂದರೆ ಭಕ್ತನ ಒಂದು ಸಹಿಷ್ಣುತೆ ಎಷ್ಟು ಮಟ್ಟಿಗೆ ಇರಬೇಕು ಅಂತ ಕೇಳಿಸ್ಕೊಳ್ಳಿ ಗಮನಕ್ಕಿಟ್ಟು. ಭಗವದ್ಭಕ್ತರು ಎಷ್ಟು ಸಹನಾಶೀಲರೆಂದರೆ, ತಮ್ಮನ್ನು ಯಾರಾದರೂ ನಿಂದಿಸಿದರೆ, ವಂಚಿಸಿದರೆ, ಶಪಿಸಿದರೆ, ಕ್ಷೋಭೆಗೆ ಒಳಪಡಿಸಿದರೆ, ಉಪೇಕ್ಷಿಸಿದರೆ, ಕೊನೆಗೆ ಕೊಂದರೂ ಕೂಡ ಅವರು ಎಂದಿಗೂ ಸೇಡಿಗೆ ಮನಸ್ಸನ್ನು ನೀಡುವುದಿಲ್ಲ. ಅಂದರೆ ಅಸಹಾಯಕ ಸ್ಥಿತಿಯಲ್ಲಿ ಇದ್ಕೊಂಡು ನಾವು ಅನುಭವಿಸ್ಬೇಕಾ ಅಂತ. ಅಂದರೆ ವೈಯಕ್ತಿಕವಾಗಿ ತಮಗೆ ದುಃಖ ನೋವುಗಳು ತೊಂದರೆಗಳು ಯಾರನ್ನ ಕೊಟ್ಟಾಗ ಇದನ್ನು ಈ ರೀತಿಯಲ್ಲಿ ಅನುಭವಿಸಬೇಕು. ಆದರೆ ಬೇರೆ ಭಕ್ತನಿಗೆ, ಬೇರೆ ಜನರಿಗೆ, ಸಜ್ಜನರಿಗೆ ಈ ಥರ ತೊಂದರೆ ಆಗ್ತಾ ಇದ್ದಾಗ ಎಂದರೂ ಕೂಡ ನಾವು ಅದನ್ನು ಸಹಿಸ್ಕೊಳ್ಬಾರ್ದು. ಅದನ್ನು ನಾವು ಬ್ಯಾಲೆನ್ಸ್ ಮಾಡಬೇಕು. ಗುರುಗಳು ಹೇಳಿದ್ರಲ್ವ, ಏನು ಬೇಕಾ ಆಗೊಳ್ಳೆ, ನಮಗೇನಾಗಬೇಕು ಅನ್ನುವ ಭಾವನೆ ಅಲ್ಲ. ಇಲ್ಲಿ ತಿರಸ್ಕೃತಾಹ ಅಂತ. ತಿರಸ್ಕೃತಾಹ ಅಂತಂದರೆ ನೋಡಿ, ಅದಕ್ಕೆ ಉದಾಹರಣೆ ಹೇಳ್ತಾರೆ. ದಕ್ಷ ಮಹಾಯಜ್ಞದಲ್ಲಿ ಎಲ್ಲರೂ ಸೇರಿದ್ರು, ಶಿವ, ಬ್ರಹ್ಮ ಎಲ್ಲರೂ ಸೇರಿದ್ರು, ವಿಷ್ಣು ಎಲ್ಲರೂ ಸೇರಿದ್ರು. ಆ ಸಂದರ್ಭದಲ್ಲಿ ಎಂಥ ಒಂದು ಘನತೆಯಾದಂಥ ಒಂದು ಸಭೆ, ಅದು ತುಂಬಿದ ಸಭೆ. ಆ ಸಭೆಯಲ್ಲಿ ದಕ್ಷ ಹೀನಾಯಮಾನವಾಗಿ ಶಿವನನ್ನು ದೂಷಿಸ್ತಾನೆ, ದ್ವೇಷಿಸ್ತಾನೆ. ಏನು ಹೇಳ್ತಾನೆ ಅಂದರೆ, ಪಾಣಿಂ ಮರ್ಕಟ ಲೋಚನಾಹ ಅಂತ.
ವಾನರ ಮುಖದವನೇ ಅಂತ ಹೇಳ್ತಾನೆ. ಅಂದರೆ ಈ ರೀತಿಯಲ್ಲಿ ಸ್ಮಶಾನವಾಸಿಯನೇ, ಸ್ನಾನ ಮಾಡೋದಿಲ್ಲ ನೀನು ಅಂತ ಆ ರೀತಿಯಲ್ಲಿ ಅವನು ಸಂಬೋಧಿಸ್ತಾನೆ ಶಿವನನ್ನು. ಪ್ರೇತ ವಾಶೇಶು ಘೋರೇಶು ಪ್ರೇತೇರ್ಭೂತಗಣೈರ್ವೃತಾಹ. ನಾವು ಈ ವಿಷಯ ನೋಡಿದಾಗ ಏನಿಸ್ತದೆ, ತಕ್ಷಣವೇ ಶಿವ ಅಲ್ಲಿ ಕೋಪಗೊಂಡು ಅವನ ರಜಗುಣಕ್ಕೆ ಅಧಿಪತಿ ಆಗಿರ್ತಕ್ಕಂಥ ಅವನು ಸಂಪೂರ್ಣವಾಗಿ ಅವನನ್ನು ಧ್ವಂಸ ಮಾಡಿ ಅವನ ಕೋಪದಿಂದ ಅವನ ಸರ್ವನಾಶನ ಮಾಡಬಹುದು ಅಂತ ನಾವು ಅನ್ಕೊಳ್ತೀವಿ. ಆದರೆ ಇದನ್ನೆಲ್ಲ ಕೇಳಿಸ್ಕೊಂಡು ಶಿವ ಎದ್ದು ಹೋಗ್ತಾನೆ. ಅವನಷ್ಟೇ ಯಾವ ಒಂದು ಪ್ರತಿಕ್ರಿಯೆನೂ ಕೊಡಲಿಲ್ಲ, ಪ್ರತಿಸ್ಪಂದಿಸಿದ ಅಲ್ಲಿ. ಇದು ಭಾಗವತ ಹೇಳ್ಕೊಡೋ ವಿಷಯ. ಆದರೆ ಅಲ್ಲೇನಾಯಿತು, ಆ ನಂದಿ ಕೋಪ ಬಂತು. ನಂದಿ ದಕ್ಷಿಣ ಯಾರು ಪಕ್ಷವಾಗಿದ್ದರು ಅವ್ರಿಗೆಲ್ಲ ಶಪಿಸ್ತಾನೆ. ಇದನ್ನು ನೋಡಿ ಭೃಗು ಈ ಶಿವನ ಯಾರು ಪಕ್ಷದಲ್ಲಿರ್ತಾರೆ ಅವ್ರನ್ನ ಶಪಿಸ್ತಾನೆ. ಹೀಗೆ ಶಾಪ ಪ್ರತಿಶಾಪ ಕೊಟ್ಕೊಂಡು ಹೋಗ್ತಾರೆ. ಈ ರೀತಿಯಲ್ಲಿ ಮುಂದೆ ಬರುವ ಶ್ಲೋಕದಲ್ಲಿ ಎಷ್ಟು ಅದ್ಭುತವಾಗಿ ಹೇಳ್ತಾರೆ ಅಂದರೆ, ಯಾರು ದೋಷ ಮಾಡಿರ್ತಾರೆ ಆ ದೋಷವನ್ನು ನಾವು ಎತ್ತಿ ಹಿಡಿದ್ರೆ ಆ ದೋಷ ಮಾಡತಕ್ಕಂಥ ಆ ದೋಷಕಾರನನ್ನು ನಾವು ಎತ್ತಿ ಹಿಡಿದ್ರೆ ನಮಗೂ ದೋಷ ಬರ್ತದೆ ಅಂತ ಆ ಮುಂದಿನ ಶ್ಲೋಕದಲ್ಲಿ ಬರ್ತದೆ. ಅದಕ್ಕೋಸ್ಕರ ಋಷಭ ಹೇಳಲಿಲ್ವಾ, ತಪ್ಪು ಮಾಡಿದ್ದಾನೆ, ಕೆಟ್ಟ ಕರ್ಮಗಳನ್ನು ಮಾಡಿದ್ದಾನೆ ಇವನು, ಆ ಕೆಟ್ಟ ಕರ್ಮಗಳ ಇವನೇ ಮಾಡಿದ್ದಾನೆ ಅಂತಾನೆ ಹೇಳಿಬಿಟ್ರೆ 4 ಜನಕ್ಕೆ ನನಗೂ ಕೂಡ ದೋಷ ಬರುತ್ತೆ ಅಂತ ಶಾಸ್ತ್ರ ಪ್ರಮಾಣ. ಇಲ್ಲಿ ಒಳ ಅರ್ಥ ತಿಳ್ಕೊಳ್ಬೇಕಂದ್ರೆ, ಒಂದು ಯಾವುದೋ ಸೇಡಿನ ರೀತಿಯಲ್ಲಿ ನಾವು ಅದನ್ನು ಹೇಳಿದಾಗ ಸೇಡು ಪ್ರತಿ ಸೇಡು, ನನಗೆ ಇದೊಂದು ಅನ್ಯಾಯ ಆಗಿದೆ, ಸೇಡು ತಿಳಿಸ್ಕೊಳ್ತೀನಿ ಅಂತ ಹೇಳ್ತಾ ಅದೇ ರೀತಿಯಲ್ಲಿ ನಾವು ಜೀವನ ನಡೆಸಿದ್ರೆ ಮತ್ತೆ ನಮ್ಮ ಹುಟ್ಟು ಬರಬೇಕಾಗಿ ಬರ್ತದೆ. ಮತ್ತು ಅವನು ಯಾರು ಬಲಿಪಶು ಆಗಿದ್ದರು ನಾವು ಬಲಿಪಶುಗಳಾಗ್ತೀವಿ. ಬಲಿಪಶುಗಳಾಗಿ ಆ ಬಲಿಪಶುವಾಗಿದ್ದ ಅವನು ನಮಗೆ ಹಿಂಸೆ ಕೊಡ್ತಾನೆ. ಮತ್ತು ನಮಗೆ ಸೇಡು ತಿಳಿಸ್ಕೊಳೋಕ್ಕೆ ಅವ್ರ ಹತ್ರ ಅವ್ರು ಸೇಡು ತಿಳಿಸ್ಕೊಂಡು ನಮಗೆ. ಇದೇ ರೀತಿಯಲ್ಲಿ ಭೌತಿಕ ಜಗತ್ತಲ್ಲಿ ನಾವು ಇದ್ದು ಬಿಡ್ತೇವೆ. ಹಾಗಾಗಿ ಈ ರೀತಿಯಲ್ಲಿ ವೃಷಭ ಪ್ರಶ್ನೆನ ಉತ್ತರ ಕೊಡಲಿಲ್ವಾ ಅಂತ ಕೂಡ ಮುಂದೆ ಅಲ್ಲಿ ಪ್ರಸಂಗ ಬರುತ್ತೆ. ಇನ್ನೊಂದು ಚಿತ್ರಕೇತು ವಿಷಯದಲ್ಲೂ ಕೂಡ ನಾವು ಏನು ನೋಡ್ಬೋದು, ಇದೆಲ್ಲ ನಮಗೆ ಸಾಕಷ್ಟು ಇದೆಲ್ಲ ಕಥೆಗಳು ಗೊತ್ತು. ಆದರೂ ಕೂಡ ಈ ಕಥೆಗಳು ಗೊತ್ತು, ಇದು ಬಹುಶಃ ಅಲ್ಲಿ ಏನೋ ಆಗಿರ್ಬೋದು, ಹರೇ ಕೃಷ್ಣ, ಈ ಸಾಕಷ್ಟು ಗೊತ್ತು. ಆದರೂ ಮತ್ತೆ ಪದೇ ಇದನ್ನು ಮೆಲುಕಾಕಿದಾಗ ನಮಗೆ ಒಂದು ಅನಿಸ್ತದೆ, ಇದೊಂದು ಗುಣ ಇದೆ, ನಾನು ಬೆಳೆಸ್ಕೊಳ್ಬೇಕು ಅಂತದೆ. ಚಿತ್ರಕೇತು ನಾವು ಏನು ನೋಡಿದ್ವಿ, ರುದ್ರದೇವರು ಮತ್ತು ಪಾರ್ವತಿ ರುದ್ರದೇವರ ತೊಡೆ ಮೇಲೆ ಕೂತ್ಕೊಂಡು ಅಲ್ಲಿ ಇದ್ದಂಥ ಋಷಿಮುನಿಗಳ ಸಂಬೋಧನೆ ಮಾಡ್ತಾ ಇದ್ದಾಗ ಚಿತ್ರಕೇತು ಬರ್ತಾನೆ, ಮೇಲಿಂದ ಹಾರಿ ಬಂದು ನೋಡಿದಾಗ ಇದನ್ನು ಪ್ರಸಂಗ ನೋಡಿ ಅಲ್ಲಿ ನಗ್ತಾನೆ. ಅದಕ್ಕೆ ಇನ್ನೂ ಕೂಡ ರುದ್ರದೇವರು ಅದಕ್ಕೆ ಪ್ರತಿಕ್ರಿಯಿಸಲಿಲ್ಲ. ಇನ್ನೊಂದು ವಿಪ್ರಲಬ್ಧಾಹ ವಂಚಿಸಲ್ಪಡುವ, ಇದೊಂದು ಅದ್ಭುತವಾದಂಥ ಕಥೆ ಇದೆ. ನಭ ಮನು ಅಂತ ಇದ್ದ. ಆ ನಭ ಮನುವಿನ ಮಗ ನಭಾಗ, ಆ ನಭಾಗನ ಮಗ ನಭ. ಸೊ ಆ ನಭಾಗನ ಮಗ ನಭ, ಅವನಿಗೆ ನಭಾಗಗೆ ಸಾಕಷ್ಟು ಮಕ್ಕಳಿದ್ದರು. ಒಬ್ಬ ಮಗ ನಭ. ಆ ನಭ ಇದೇ ಥರ ಒಂದು ಆಶ್ರಮಕ್ಕೆ ಬಂದು ಇಸ್ಕಾನ್ಗೆ ಸೇರಿಕೊಂಡು ಒಂದು ಆಶ್ರಮದಲ್ಲಿ ಜೀವನ ಮಾಡಿ, ಸರಿ ಇವಾಗ ಗೃಹಸ್ಥ ಜೀವನಕ್ಕೆ ಹೋಗಬೇಕು ಅಂತ ಯೋಚನೆ ಮಾಡಿ ಆಶ್ರಮದಿಂದ ಎಲ್ಲ ಪಾಠವನ್ನು ತಿಳ್ಕೊಂಡು ವಾಪಸ್ ಹೋಗ್ತಾನೆ. ವಾಪಸ್ ಹೋದಾಗ ಅವನ ಸಹೋದರರು ನೋಡ್ತಾರೆ. ಅಲ್ಲಿ ನೋಡಿದ ತಕ್ಷಣ ಸಹೋದರರು ಎಲ್ಲೂ ಕೂಡ ಅವನ ತಂದೆಯ ಆಸ್ತಿಯನ್ನು ಪಾಲು ಮಾಡ್ಕೊಂಡಿರ್ತಾರೆ. ನನಗಿಷ್ಟು ನಿನಗಿಷ್ಟು ಅಂತ ಪಾಲು ಮಾಡ್ಕೊಂಡಿರ್ತಾರೆ. ಇದನ್ನು ನೋಡಿ ಸಹೋದರ ಹತ್ರ ಕೇಳ್ಕೊಳ್ತಾರೆ, ಅಪ್ಪ ನನಗೂ ಸ್ವಲ್ಪ ಕೊಡು, ನಾನೊಂದು ಸಂಸಾರ ಶುರು ಮಾಡಬೇಕು ಆಯಿತು ಅಂತ. ಆವಾಗ ಸಹೋದರರು ಹೇಳ್ತಾರೆ, ಅಪ್ಪ ನಿನಗೇನೂ ಇಲ್ಲ, ನಿನಗೆ ನಮ್ಮ ತಂದೆ ಇದ್ದಾನೆ, ಅವನೇ ನಿನಗೆ ಆಸ್ತಿ ಎತ್ಕೊಂಡು ಹೋಗು ಅಂತ ಹೇಳ್ತಾರೆ. ಇದಕ್ಕೆ ಕೇಳಿ ತಂದೆ ಹತ್ರ ಕೇಳ್ಕೊಳ್ತೇನೆ, ಅಪ್ಪ ಈ ಥರ ಕೇಳ್ಪಟ್ಟೆ ನಾನು, ನೀನು ನನ್ನ ಆಸ್ತಿನಾ ಅಂತ ಕೇಳ್ತಾನೆ. ಎಷ್ಟು ಒಂದು ನಮ್ರ ಸ್ವಭಾವ, ಒಂದು ವಿನಮ್ರ ಸ್ವಭಾವ ನೋಡಿ. ಆಗ ತಂದೆ ಹೇಳ್ತಾನೆ, ಅಲ್ಲಪ್ಪ ನಾನು ನಿನ್ನ ಆಸ್ತಿ ಅಲ್ಲ, ಆದರೆ ನೀನು ಈ ವೇದಾಂತ ಉಪನಿಷತ್ತು ಎಲ್ಲ ತಿಳ್ಕೊಂಬಂದಿದ್ಯಾ, ಅರ್ಥಕೊಂಬಂದಿದ್ಯಾ, ಸಾಧನೆ ಮಾಡಿ ಬಂದಿದ್ಯಾ. ಹಾಗಾಗಿ ಅಂಗಿರ ಋಷಿಗಳು ಇಲ್ಲಿ ಒಂದು ಯಾಗವನ್ನು ಮಾಡ್ತಾ ಇದ್ದಾರೆ. ನೀನು ಕೊನೆಯದಾಗೆ ನಾನು ಹೇಳಿದಂಥ ಈ ಮಂತ್ರಗಳು ನೀನು ಅವ್ರಿಗೋಗಿ ಹೇಳು, ಆ ಪೂರ್ಣಾವಧಿ ಸಮಯದಲ್ಲಿ ಈ ಮಂತ್ರಗಳನ್ನು ಉಚ್ಚರಿಸು, ಅವ್ರಿಗೆಲ್ಲ ಫಲ ಸಿಗ್ತದೆ, ಆ ಫಲ ನಿನಗೆ ಕೊಡ್ತಾರೆ ಅಂತ ಹೇಳ್ತಾರೆ.
ಸರಿ ಅಂತ ಅಂಗಿರ ಋಷಿಗಳು ಮಾಡ್ತಕ್ಕಂಥ ಯಾಗ ಆಗ್ಲಿಕ್ಕೆ ಹೋಗ್ತಾರೆ. ಅಲ್ಲಿ ಹೋಗಿ ಈ ಮಂತ್ರವನ್ನು ಹೇಳ್ತಾನೆ, ಉಚ್ಚಾರಣೆ ಮಾಡ್ತಾನೆ. ಆವಾಗ ಆ ಅಗ್ನಿಪುರುಷ ಸಂಪ್ರೀತರಾಗಿ ಎಲ್ಲ ಧನ ಸವಲತ್ತುಗಳನ್ನು ಆಶೀರ್ವದಿಸ್ತಾನೆ. ಸೊ ಅಂಗಿರ ಋಷಿಗಳು ಋಷಿಗಳು ನಮಗೇನು ಬೇಡ, ನಮ್ಗೆ ಹೋಮ ಮಾಡಬೇಕಾಗಿತ್ತು ಹಾಗಂತ ಹೇಳಿ ಎಲ್ಲ ಧನ ಸಂಪತ್ತು ಕೂಡ ಈ ನಭನಿಗೆ ಕೊಟ್ಟು ಹೋಗ್ತಾರೆ. ತಕ್ಷಣವೇ ಶಿವ ಬರ್ತಾನೆ. ಶಿವ ಬಂದ್ಬಿಟ್ಟು, ಅಲ್ಲ ನನಗೆ ಪಾಲಿದೆ, ಇದೆಲ್ಲ ನನಗೆ ಸೇರಬೇಕಾಗಿದ್ದು ಅಂತ ಹೇಳ್ತಾನೆ. ಆವಾಗ ನಭ ಹೋಗಿ ಮತ್ತೆ ಅಪ್ಪನ ಹತ್ರ ಕೇಳ್ತಾನೆ, ಏನಪ್ಪ ಇದು ಈ ಥರ ಇದೆ, ಈ ಥರ ಶಿವ ಬಂದು ಕೇಳ್ತಾ ಇದ್ದೇನು? ಹೌದಪ್ಪ, ಈ ದಕ್ಷ ಮಹಾಯಜ್ಞ ಆಗಿರೋದ್ರಿಂದ ಇದು ಎಲ್ಲವೂ ಕೂಡ ಶಿವನಿಗೆ ಹೋಗಿ ಸೇರಬೇಕು ಅಂತ ಮಂತ್ರದಲ್ಲಿ ಅವರು ಪುರೋಹಿತ ಹೇಳಿರ್ತಾರೆ. ಸೊ ಹಾಗಾಗಿ ಶಿವ ಬಂದು ಕೇಳ್ತಾ ಇದ್ದಾನೆ, ಅದು ಅವನಿಗೆ ಸೇರಬೇಕು. ಶಿವ ಇಲ್ಲಿ ಪ್ರಶ್ನೆ ಪರೀಕ್ಷೆ ಮಾಡಲಿಕ್ಕೆ ಬಂದಿದ್ದ. ಸೊ ಸರಿ ಅಂದ್ಬಿಟ್ಟು ಶಿವರುದ್ರದೇ, ಇದು ನಿಮಗೆ ಪಾಲ ಸೇರಬೇಕು, ನಮ್ಮ ಅಪ್ಪ ಹೇಳ್ದ, ನೀವೇ ತೊಗೊಂಡು ಹೋಗ್ರಿ ಅಂತ. ಬರೇ ರಾಮನ ರೀತಿಯಲ್ಲಿ ನಾವು ನೋಡಿದಾಗ ಎಷ್ಟು ಪಿತೃ ವಾಕ್ಯಕ್ಕೆ ಸಂಪೂರ್ಣನಾಗಿದ್ದ, ಪಿತೃವಾಕ್ಯಕ್ಕೆ ಪರಿಪಾಲನಾಗಿದ್ದ ಅಂತ ನಾವು ಕೇಳ್ತೀವಿ. ಹಾಗೆ ಪ್ರತಿಯೊಂದು ಭಾಗದಲ್ಲಿ ಈ ಥರ ಸಾಕಷ್ಟು ಕಥೆಗಳು ಉಂಟು. ಸೊ ಹಾಗಾಗಿ ಎಷ್ಟು ವಂಚಿತವಾಗಿದ್ದರೂ ಕೂಡ ಅವನು ಅದಕ್ಕೆ ಹತಾಶನಾಗದೆ ಅವನು ಅದಕ್ಕೆ ಉತ್ತರನ ಕಂಡುಕೊಳ್ಳಿಕ್ಕೆ ನೋಡ್ತಾ ಇದ್ದ ಅಂತ ತಿಳ್ಕೊಳ್ಬೇಕು. ಇನ್ನು ಶಪಿತ ರೀತಿಯಲ್ಲಿ ನೋಡಿದಾಗ ನಾರದ ಮುನಿಗಳು ಸಾಕಷ್ಟು ಕೇಳಿದ್ದೀವಿ. ನಾರದ ಮುನಿಗಳು ದಕ್ಷನ ಮಕ್ಕಳಿದ್ದರು, 1000 ಜನ ಮಕ್ಕಳು. ಅವ್ರ ಹೆಸರೇನು? ಶಬಲಶ್ವರು ಅಂತ. ಶಬಲಶ್ವರನ್ನ ಸಂಪೂರ್ಣವಾಗಿ ಭಕ್ತಿ ಸೇವೆಯಲ್ಲಿ ತೊಡಗಿಸ್ಕೊಂಡು ಅವರನ್ನು ಯತಿಗಳನ್ನಾಗಿ ಸನ್ಯಾಸಿಗಳನ್ನು ಮಾಡಿಬಿಡ್ತಾರೆ. ಸೊ ದಕ್ಷಿಣಕ್ಕೆ ಒಬ್ಬ ಬಂತು. ಸರಿ ಅಂತ ಇನ್ನೂ 1000 ಜನ ಮಕ್ಕಳನ್ನ ಸೃಷ್ಟಿಸ್ತಾನೆ. ಹಯಶ್ವರು ಅಂತ. ಆ ಹಯಶ್ವರನ್ನು ಕೂಡ ಮತ್ತೆ ಇನ್ನೊಂದ್ಸಲ ಹೋಗಿ, ನೋಡಪ್ಪ, ನಿಮ್ಮ ಅಣ್ಣಂದಿರು ಮಾಡತಕ್ಕಂಥ ದಾರಿಯಲ್ಲಿ ನೀವು ಹೋಗಬೇಕು, ಅದು ನಿಮಗೆ ಒಳಿತಾಗ್ತದೆ ಅಂತ ಹೇಳಿ ಅವನು ಕೂಡ ಸನ್ಯಾಸಿಗಳು ಯತಿಗಳನ್ನಾಗಿ ಮಾಡಿ ಇನ್ನೂ 1000 ಜನ ಮಕ್ಕಳನ್ನು, ದಕ್ಷಿಣ ಮಕ್ಕಳನ್ನು ಸನ್ಯಾಸಿಗಳು ಮಾಡಿಬಿಡ್ತಾನೆ. ಇದನ್ನು ಕೋಪಗೊಂಡು ಆ ದಕ್ಷ ಪ್ರಜಾಪತಿ ಶಪಿಸ್ತಾನೆ, ನೀನು ಎಲ್ಲಿಯೂ ಕೂಡ ಒಂದು ಜಾಗದಲ್ಲಿ ಇರದಂತೆ ಆಗಲಿ, ಎಲ್ಲ ಕಡೆ ಓಡ್ತಾನೆ ಇರಲಿ ಅಂತ ಹೇಳಿ ಶಪಿಸ್ತಾನೆ. ಅಂದರೆ ಆ ಒಂದು ಶಾಪವನ್ನು ಕೂಡ ಒಂದು ಸುಯೋಗವಾಗಿ ಅದನ್ನು ಪರಿವರ್ತಿಸ್ಕೊಂಡ. ಸೊ ಹಾಗಾಗಿ ನಾವು ಜೀವನದಲ್ಲಿ ಹೌ ಟು ಟ್ರಾನ್ಸ್ಫಾರ್ಮ್ ಕೆಲಮಿಟಿ ಇಂಟು ಆಪರ್ಚುನಿಟೀಸ್ ಅನ್ನೋ ತೋರಿಸ್ಕೊಡ್ತದ್ದು ಭಾಗವತದಲ್ಲಿ ಪ್ರತಿ ಹಂತದಲ್ಲೂ ಕಥೆಯಲ್ಲೂ ಕಾಣಿಸ್ಕೊಳ್ಬೋದು. ಇನ್ನು ಕ್ಷಿಪ್ತಃ ಅಂದರೆ ಶೋಭೆಗೆ ಒಳಪಡಿಸಿದಂಥವನು. ಇನ್ನು ದುರ್ಯೋಧನ ವ್ಯಂಗ್ಯವಾಗಿ ತುಂಬ ಹೀಯಾನಮಾನವಾಗಿ ವಿದುರನನ್ನು ದೂಷಿಸ್ದ. ನೀನು ಶುದ್ರಾಣಿ ಮಗ ಅಂತ ಹೇಳಿ ಸಾಕಷ್ಟು ಅವನು ದೂಷಿಸ್ದ. ಇದನ್ನು ಕೇಳಿ ಅಲ್ಲಿ ವಿದುರ ಮನೆ ಬಿಟ್ಟು ಹೋಗಿ ಮೈತ್ರೇಯರಿಂದ ಮತ್ತು ಉದ್ಧವರಿಂದ ಸಾಕಷ್ಟು ಧರ್ಮದ ವಿಷಯ ತತ್ವಗಳನ್ನು ತಿಳ್ಕೊಂಡ್ಬಿಟ್ಟ. ಇದು ಭಾಗವತದಲ್ಲಿ ಬಹುತೇಕವಾಗಿ ಸಂವಾದ ಬರ್ತಕ್ಕಂಥದ್ದು ಮೈತ್ರೇಯ ಮತ್ತು ವಿದುರನ ಸಂವಾದಗಳೇ. ಸೊ ಹಾಗಾಗಿ ಅವರು ಕೂಡ ಈ ಒಂದು ಅವಕಾಶವನ್ನು ಏನದು ಆಪರ್ಚುನಿಟೀಸ್ ಕೆಲಾಮಿಟೀಸ್ ಆಪರ್ಚುನಿಟೀಸ್ ಸುಯೋಗ ಎಂದು ಹೇಳಿ ಅದನ್ನು ಅವರು ಕೂಡ ಸ್ವೀಕರಿಸಿದರು. ಇನ್ನೊಂದು ಯಾರು ಕೊಲ್ಲಲ್ಪಟ್ಟರು ಅಂತಂದಾಗ ಪರೀಕ್ಷಿತ ಮಹಾರಾಜರ ಬಗ್ಗೆ ಕಥೆ ನಮಗೆ ಗೊತ್ತಿದೆ. ಇಲ್ಲಿ ಒಂದು ನಾಂದಿ ಹಾಡ್ಬೋದು ಅಂತ ವಿಷಯ ತೋರಿಸಿ. ಇಲ್ಲಿ ನೋಡಿ, ಆ ಒಂದು ವೃಷಭ ಒಂದು ಪಾಠ ಕಲಿಸ್ತಾ ಇದ್ದಾನ ಪರೀಕ್ಷಿತ ಮಹಾರಾಜನಿಗೆ ಅಂತ. ಯಾವಾಗ ಶೃಂಗಿ ಕೂಡ ಶಪಿಸಿದ, ಅವನು ಕೂಡ ಪ್ರತೀಕಾರ ತಗೊಂಡು ಅವನು ಶಪಿಸಲಿಲ್ಲ ಅಥವಾ ಬಂದು ಶಿಕ್ಷಿಸಲಿಲ್ಲ ಶೃಂಗಿಗೆ, ಯಾರು ಪರೀಕ್ಷಿತ ಮಹಾರಾಜ. ಬಹುಶಃ ಇದೊಂದು ನಾಂದಿ ಆಗಿರ್ಬೋದು, ಇದೊಂದು ಶ್ಲೋಕ ಒಂದು ಅವನಿಗೆ ಉದಾಹರಣೆ ಆಗಿರ್ಬೋದು. ಒಂದು ಪ್ರಾಣಿ ಕೂಡ ನೇರವಾಗಿ ತೋರಿಸ್ಕೊಡ್ತಾ ಇಲ್ಲ ಅವನ ತೊಂದರೆ ಕೊಟ್ಟವ್ರು ಯಾರು ಅನ್ನೋದನ್ನು ಹೇಳಿ ಇಲ್ಲೂ ಕೂಡ ನಾವು ಅದು ನೋಡ್ಬೋದು. ವಿಶೇಷವಾಗಿ ಈ ಶ್ಲೋಕ ಏನು ಹೇಳ್ಬೋದು ಅಂದರೆ, ಕಲಿಯ ರಕ್ಷಣೆಗೆ ಮೂಲವಾಗಿ ಬೇಕಾದಂಥ ಇನ್ನೊಂದು ಶ್ಲೋಕ. ಬಹುಶಃ ಅಲ್ಲಿ ವೃಷಭ ಇಲ್ಲ, ನನ್ನ ತೊಂದರೆಗೆ, ನನ್ನ ನೋವಿಗೆ ಈ ಕಲಿ ಪುರುಷನೇ ಕಾರಣ ಅಂತ ಹೇಳ್ಬಿಟ್ಟಿದ್ರೆ ಬಹುಶಃ ಅಲ್ಲೇ ಕಲಿಪುರುಷನ ಸಂಹಾರ ಆಗ್ತಿತ್ತೋ ಏನೋ, ಇನ್ನೊಂದೇನೋ ಪ್ರಸಂಗ ಆಗ್ತಿತ್ತೋ ನನಗೆ ಗೊತ್ತಿಲ್ಲ. ಆದರೆ ಈ ಶ್ಲೋಕ ಪೈವೋಟಲ್ ಅಂತಾರಲ್ಲ, ಇಟ್ ಈಸ್ ಎ ವೆರಿ ಇಂಪಾರ್ಟೆಂಟ್ ಶ್ಲೋಕ, ಲೈಫ್ ಚೇಂಜಿಂಗ್ ಶ್ಲೋಕ. ಕಲಿಪುರುಷನ ಲೈಫ್ ಚೇಂಜಿಂಗ್ ಶ್ಲೋಕ ಇದು. ಮತ್ತು ಇನ್ನೊಂದು ವಿಷಯ ಸಾಕಷ್ಟು ರೀತಿಯಲ್ಲಿ ನೋಡೋಕಂದ್ರೆ ತಾಯಿಯ ಸ್ವಭಾವ ನೋಡ್ಬೋದಿಲ್ಲಿ. ಬಹುಶಃ ಕಲಿಪುರುಷ ಪರೀಕ್ಷಿತ ಮಹಾರಾಜನಿಗೆ ಯಾಕೆ ತೊಂದರೆ ಕೊಡೋದು? ಬಹುಶಃ ಎಷ್ಟೋ ಸಲ ತಂದೆ ತಾಯಿಗಳಿಗೆ ಏನೋ ನೋವಿರ್ತವೆ, ತೊಂದರೆ ಇರ್ತವೆ, ದೈಹಿಕವಾಗಿ, ಮಾನಸಿಕವಾಗಿ, ಸಾಂಸಾರಿಕವಾಗಿ ಸಾಕಷ್ಟು ಇರ್ತವೆ. ಎಷ್ಟೋ ಸಲ ಮಕ್ಕಳ ಹತ್ರ ಹೇಳ್ಕೊಳೋದಿಲ್ಲ ಅವರು.
ಅಯ್ಯೋ ಅವ್ರ ಪಾಪ ಇನ್ನೂ ಜೀವನ ಸಾಕಷ್ಟಿದೆ, ಇನ್ನೂ ದುಡಿಬೇಕು, ಇನ್ನೂ ಅವ್ರ ಮಕ್ಕಳನ್ನ ನೋಡ್ಕೊಳ್ಬೇಕು, ಅವ್ರದೇ ಒಂದು ಸಂಸಾರ ಇದೆ, ನಾವ್ಯಾಕೆ ಅವ್ರ ತಲೆ ಕಳಿಸ್ಬೇಕು ಅಂತ ನಿಜವಾದಂಥ ತಂದೆ ತಾಯಿಂದಿರು. ಆ ರೀತಿಯಲ್ಲಿ ಕೂಡ ಪರೀಕ್ಷಿತ ಮಹಾರಾಜನ ಚೆನ್ನಾಗಿ ಆಳ್ತಾ ಇದ್ದಾನೆ, ಅವನು ಭಗವದ್ಭಕ್ತ. ನಮ್ಮ ತೊಂದರೆ ನಮ್ಮ ನೋವುಗಳು ಹೊರಗೊಂಡು ಹೇಳ್ಬಿಟ್ಟು ಯಾಕೆ ಅವನಿಗೆ ಹಿಂಸೆ ಕೊಡಬೇಕು ಅನ್ನೋ ವಿಷಯಗಳು. ಸೊ ಹಾಗಾಗಿ ಈ ಥರ ಹಲವಾರು ವಿಷಯಗಳು ನಾವು ಇಲ್ಲಿ ನೋಡ್ಬೋದು. ಕೊನೆಯದಾಗಿ ಕೆಲವು ಅಂಶಗಳನ್ನು ಇದು ಕೊನೆಯದಾಗಿ ಮುಗಿಸ್ತೇನೆ, ಇನ್ನೊಂದು ಆಲೆ 10 ಗಂಟೆ ಆಗ್ತಾ ಬಂತು. ಸೊ ಇಲ್ಲಿ ಅದ್ರ ಬಗ್ಗೆ ಹೇಳ್ತಾ ಇದ್ದೆ, ಆತ್ಮವಿಶ್ವಾಸ. ನಮ್ಮಲ್ಲಿ ಆತ್ಮವಿಶ್ವಾಸ ನೋಡಿ, ಕೃಷ್ಣ ಭಗವದ್ಗೀತೆಯಲ್ಲಿ ಯಾವಾಗ ಅರ್ಜುನ ಅವನೇ ನಿಯಂತ್ರಣಕಾರನು, ಕೃಷ್ಣ ಅವನ ಸಹಾಯಕ ಮಾಡುವಂಥವನು ಅಂತ ಅವನಿಗೆ ಭಾವನೆ ಇತ್ತು, ಅವಾಗ ಏನು ಹೇಳ್ದ, ನೋಡಪ್ಪ ನನ್ನ ರಥವನ್ನು ಕರ್ಕೊಂಡೋಗಿ ತೋರಿಸು, ನಾನು ನೋಡಬೇಕು ಯಾರ್ಯಾರು ಬಂದಿದ್ದಾರೆ ಅಂತ. ಇಡೀ ಯಾವಾಗ ಅವನು ನಾನೇ ನಿಯಂತ್ರಕ ಅಂತ ಹೇಳಿ ಅವನ ದೃಷ್ಟಿಯಿಂದ ಎಲ್ಲವನ್ನೂ ನೋಡ್ತಾನೆ ನೋಡಿ, ಅವನಿಗೇನಾಯಿತು, ದ್ವಂದ್ವಮಯ ಆದ, ಕಷ್ಟಕ್ಕೆ ಬಂತು, ಅವನಿಗೆ ನನಗೇನು ಮಾಡೋಕ್ಕಾಗಲ್ಲ ಅಂತ ಬಿಟ್ಬಿಟ್ಟ. ಇಡೀ ಭಗವದ್ಗೀತೆಯನ್ನು ಕೇಳಿದ ನಂತರ, ಇಲ್ಲ ನಾನು ನಿಯಂತ್ರಕನಲ್ಲ, ಕೃಷ್ಣ ನಿಯಂತ್ರಕನು, ಅವನ ಇಚ್ಛೆಯಂತೆ ನಡಿಬೇಕು, ನಾನು ಬರೇ ಸಹಾಯಕನು ಅಂತ ಯಾವಾಗ ತಿಳ್ಕೊಳ್ತಾನೆ, ಅದೇ ರೀತಿಯಲ್ಲಿ ನಾವು ಕೂಡ ಬಹುತೇಕವಾಗಿ ನಾವು ನಮ್ಮ ಜೀವನದಲ್ಲಿ ನಾವು ಮಾತಾಡಬೇಕು ಸಂದರ್ಭದಲ್ಲಿ, ನಮ್ಮ ಆಚಾರ ವಿಚಾರಗಳಲ್ಲಿ, ಅಯ್ಯೋ ಹಿಂಗಾಗಿದ್ರೆ ಚೆನ್ನಾಗಿದ್ದಿತ್ತಲ್ಪ, ಹಂಗಾಗಿದ್ರೆ ಚೆನ್ನಾಗಿದ್ದಿತ್ತಲ್ಪ, ದೇವ್ರು ಹಿಂಗೆ ಮಾಡಿಬಿಟ್ನಲ್ಲ, ಹಂಗೆ ಮಾಡಿಬಿಟ್ನಲ್ಲ, ಹಂಗಿದ್ದಿದ್ರೆ ಚೆನ್ನಾಗಿತ್ತು ಅಂತ ಸಾಕಷ್ಟು ನಾವು ದೇವರಿಗೆ ನಾವು ಸಲಹೆಯನ್ನು ಕೊಡಲಿಕ್ಕೆ ತುದಿ ಕಾಲ ನಿಂತಿರ್ತೇವೆ. ಸೊ ಹಾಗಾಗಿ ಅಂಥದನ್ನು ನಾವು ಮಾಡಬಾರದು ಅನ್ನೋದನ್ನು ಇಲ್ಲಿ ವಿಶೇಷವಾಗಿ ತೋರಿಸ್ಕೊಡ್ತಾ ಇದೆ. ನೋಡಿ, ಯಾವಾಗ ನಾವು ಆ ಥರ ಹಿಂಗೆ ಮಾಡ್ಬೋದಾಯ್ತಲ್ಲ, ಹಂಗಾಗಿದ್ರೆ ಚೆನ್ನಾಗಿತ್ತು, ಹಿಂಗಾಯ್ತು ಅಂತ ಮನಸ್ಸಿನ ಆ ಊಹಾಪೋಹಗಳು ನಮಗೆ ಮನಸ್ಸಿಗೆ ಬಂದಾಗ ಅದಕ್ಕೆ ನಾವು ಗೊಬ್ಬರ ಊಟ ನೀರು ಕೊಟ್ಬಿಟ್ಟು ಬೆಳೆಸ್ತೀವಿ ನೋಡಿ, ಭಗವಂತ ಮೇಲೆ ನಂಬಿಕೆ ನಾವು ಕಳ್ಕೊಳ್ತೀವಿ. ಆತ್ಮವಿಶ್ವಾಸ ಇರಲಿ, ಪರಮಾತ್ಮವಿಶ್ವಾಸದಲ್ಲಿ ಆತ್ಮವಿಶ್ವಾಸ ಯಾವುದೂ ಇರೋದಿಲ್ಲ, ನಮ್ಮನ್ನು ನಾವು ಕಳ್ಕೊಳ್ತೇವೆ. ಅದೇ ಭಗವದ್ಗೀತೆಯಲ್ಲಿ ಇನ್ನೊಂದು ಶ್ಲೋಕದಲ್ಲಿ ಎಷ್ಟು ಚೆನ್ನಾಗಿ ಬರ್ತದೆ, ಬೀಜಮ್ಮ ಸರ್ವಭೂತಾನ ವಿದ್ಧಿ ಮೇ ಪಾರ್ಥ ಸನಾತನಂ ಬುದ್ಧಿರ್ಬುದ್ಧಿಮತಾಮಸ್ತಿ ತೇಜಸ್ತಿನ. ನೀವೆಲ್ಲ ಕೇಳಿರ್ಬೋದು, 7ನೇ ಅಧ್ಯಾಯದ 10ನೇ ಶ್ಲೋಕ. ಅಂದರೆ ಕೃಷ್ಣನ ಮೇಲೆ ಸಂಪೂರ್ಣವಾದಂಥ ನಂಬಿಕೆ ಇಲ್ಲ ಅಂತಂದರೆ ಇಲ್ಲಿ ಹೇಳ್ತಂದರೆ ಬುದ್ಧಿರ್ಬುದ್ಧಿಮತಾಮಸ್ಮಿ ತೇಜಸ್ವಿನ, ಅಂದರೆ ನಾನು ಎಲ್ಲ ಬುದ್ಧಿವಂತ ನಾನು, ನನಗೆ ಮೀರಿದಂಥವನು ಯಾರೂ ಇಲ್ಲ. ತೇಜಸ್ವಿನ ನಾಮಿ ಅಹಂ ಅಂತ ಕೃಷ್ಣ 7ನೇ ಅಧ್ಯಾಯದಲ್ಲಿ 10ನೇ ಅಧ್ಯಾಯದಲ್ಲೂ ಸಾಕಷ್ಟು ಹೇಳಿದ್ದಾನೆ. ಅಂದರೆ ಅದ ಮೇಲೆ ನಮಗೆ ಸಂಶಯ ಅದು. ಎಷ್ಟೋ ಸಲ ಭಗವಂತ ಹತ್ರ ಪ್ರಾರ್ಥನೆ ಮಾಡ್ತೀವಿ, ಕೃಷ್ಣ ಹತ್ರ ಹೇಳ್ಕೊಳ್ತೀವಿ, ಬಾಯಿ ಬಿಟ್ಟು ಕೃಷ್ಣ ಹೆಸರು ಹೇಳ್ಕೊಳ್ತೀವಿ, ಅಪ್ಪ ಈ ಥರ ತೊಂದರೆ ಆಗ್ತದೆ, ನೋವಾಗ್ತದೆ, ಎಷ್ಟೊತ್ತು ಹೇಳ್ಕೊಳ್ತೀವಿ. ಕೃಷ್ಣ ಕೇಳಿಸ್ಕೊತಾ ಇದನೋ ಇಲ್ವೋ ಅನ್ನೋ ಒಂದು ಭಾವನೆ ಸ್ವಲ್ಪ ನಮಗೆ 1 ದಿವಸ 2 ದಿವಸ ಆದಮೇಲೆ ನಮಗೆ ಏನು ಪರಿಹಾರ ಸಿಕ್ಕಲಿಲ್ಲ, ಯಾವುದೋ ಒಂದು ಸಾಕಾರವಾದಂಥ ಒಂದು ವಿಷಯ ಕೇಳ್ಪಟ್ಟಿಲ್ಲ ಅಂತಂದಾಗ ನಮಗೆ ಏನಾಗ್ತದೆ, ಕೃಷ್ಣನ ಮೇಲೆ ನಾವು ಡೌಟ್ ಪಡ್ತೇವೆ. ಬುದ್ಧಿರ್ಬುದ್ಧಿಮತಾಮಸ್ಮಿ, ಕೃಷ್ಣನೇ ಎಲ್ಲದು ಬುದ್ಧಿವಂತನ, ಅವನ ಕಷ್ಟ ಕೊಟ್ಟಿದ್ದಾನೆ, ಆ ಕಷ್ಟವನ್ನು ಪರಿಹಾರ ಮಾಡ್ತಕ್ಕಂಥವನು ಅವನೇ, ನನಗೆ ಬುದ್ಧಿ ಕೊಡುವಂಥವನು ಅವನೇ ಅನ್ನೋ ಒಂದು ನಂಬಿಕೆ ನಮ್ಮಲ್ಲಿ ಕಳ್ಕೊಂಡಾಗ ಬರೇ ಬಹುಶಃ ಈ ಆಧ್ಯಾತ್ಮಿಕ ನಾವು ಏನು ನಡೆಸ್ತಾ ಇದ್ದೀವಿ ಜಪ ತಪಗಳೆಲ್ಲ ಬಹು ಬಾಹ್ಯವಾಗಿ ಒಂದು ಪ್ರದರ್ಶನೀಯವಾಗಿರ್ತದೆ, ಮನೋರಂಜಕವಾಗಿ ಪ್ರದರ್ಶನೀಯವಾಗಿದೆ, ಅಷ್ಟಕ್ಕೆ ನಿಲ್ತದೆ ಅನಿಸುತ್ತೆ ಬಹುಶಃ. ಇನ್ನೂ ಬಹುತೇಕವಾಗಿ ಇಲ್ಲಿ ಕೃಷ್ಣ ಹೇಳ್ತಾನೆ, ಇಲ್ಲಿ ಅನನ್ಯಶ್ಚಿಂತೆಯಂತೋ ಮಾಮೇ ಜನ ಪ್ರಿಯುಪಸತೆ ತೇಷಾಂ ನಿತ್ಯೋಕ್ತಾಂ ಯೋಗಕ್ಷೇಮಹಾಮ್ಯಂ ಅಂತ ಹೇಳ್ತಾರೆ. ಅಲ್ಲೇ ಬರೇ ನಾವು ಪ್ರಭುಪಾದರ ಅನುವಾದ ಭಾವಾರ್ಥದಲ್ಲಿ ಈ ವಿಷಯಗಳು ತಿಳ್ಕೊಂಡು ಅಂಡರ್ಲೈನ್ ಮಾಡಿಕೊಂಡು ಅದನ್ನು ಮನಗಟ್ಟು ಮಾಡಿಕೊಂಡು 4 ಜನಕ್ಕೆ ಹೇಳೋದಲ್ಲ. ಇಲ್ಲಿ ಅದ್ರ ಮೇಲೆ ಎಷ್ಟು ನಾವು ನಂಬಿಕೆ ಇಡ್ತೀವಿ. ಇವಾಗ ನಂಬಿಕೆ ನೋಡಿ, ಇವಾಗ ನಿಮ್ಮನ್ನು ನೀವು ಅನ್ನೋದನ್ನ ನಂಬಬೇಕಾಗಿದೆಯಾ? ಇಟ್ಸ್ ಎ ಪಾರ್ಟ್ ಆಫ್ ಯು. ಇವಾಗ 1 kg ಯಾರೋ ನನಗೆ ನೆನ್ನೆ ದಹಿ ವಡ ತಂದುಕೊಟ್ರು, ಪಬಜಿ ತೊಗೊಳ್ಳಿ ಇದು ತಿನ್ನಿ ನಿಮಗೆ. ಅದು ಬಹುಶಃ 1 kg ಇತ್ತು, ಮೊಸರಲ್ಲಿ ಹಾಕ್ಬಿಟ್ಟು ಒಂದು ತಂದುಕೊಟ್ಟಿದ್ರು. ಅದು 1 kg ಇತ್ತು. ನಾನು ಬೆಳಗ್ಗೆಯಿಂದ ಏನೂ ತಿಂದಿರಲಿಲ್ಲ, ಸರಿ ಅಂದ್ಬಿಟ್ಟು ಅದು ಬಹುಶಃ ಅದು 3 ದಹಿ ವಡ ಇತ್ತು. ಅದು ತಿಂದುಬಿಟ್ಟೆ. ತಿಂದಾದಮೇಲೆ ಎತ್ಕೊಳ್ಳೋಕ್ಕೆ 1 kg ಆಗಿತ್ತು ನನಗೆ. ಅದು ದೇಹದ ಮೇಲೆ ನನಗೆ ಗೊತ್ತಿಲ್ಲ ಅದು 1 kg ಹೆಂಗೋಯ್ತು ಅಂತ.
ಅಲ್ಲ, ಲೆಕ್ಕಾಚಾರ ಮಾಡಿ ನೀವು. ಯಾವಾಗ ಅದು ನನ್ನ ದೇಹಕ್ಕೆ ಬಂದಾಗ ನನಗೆ ಅದು ಪರಿಜ್ಞಾನವೇ ಇಲ್ಲ, ನಾನು ಇದಲ್ಲ ಅನ್ನುವುದನ್ನು. ಇಟ್ ಬಿಕಮ್ ಪಾರ್ಟ್ ಆಫ್ ಯು. ಸೊ ಹಾಗಾಗಿ ಭಗವಂತನನ್ನು ನಂಬುವುದಲ್ಲ, ಅವನೇ ನೀನು, ಅವನ ಅಂಶದ ನೀನು ಅಂತ ಅರ್ಥ ಮಾಡ್ಕೊಳ್ತದ್ದು ಮುಖ್ಯವಾದ ಅಂಶ. ನಾನು ಅವನ ಅಂಶಜ ಅನ್ನೋ ಯೋಚನೆ ಮಾಡ್ತದ್ದು ಮುಖ್ಯವಾದ ಅಂಶ. ಒಂದು ನಂಬಿಕೆ, ಅದರ ಮೇಲಿರ್ತಕ್ಕಂಥದ್ದು ಅದು ಸಂಪೂರ್ಣವಾಗಿ ಶರಣಾಗತಿಯಾಗಿ ಅವನ ಅಂಶಜರು ಅಂತ ಆಲೋಚನೆ ಮಾಡ್ತಕ್ಕಂಥದ್ದು. ಇಲ್ಲಿ ನಮ್ಮ ಜೀವನದಲ್ಲಿ ಸಾಕಷ್ಟು ಯಾವುದೋ ಒಂದು ವೈಫಲ್ಯಗಳು, ಬಹುಶೇಕವಾಗಿ ನಮ್ಮ ಯಶಸ್ಸಿಗೆ ಮತ್ತು ವೈಫಲ್ಯಗಳಿಗೆ ನಮ್ಮದೇ ಆದ ರೀತಿಯಲ್ಲಿ ನಾವು ಪರಿಹಾರವನ್ನು ಆಗಬೇಕು ಅಂತ ಆಲೋಚಿಸ್ಕೊಳ್ತೀವಿ. ಭಗವಂತ ಯಾವುದೋ ರೀತಿಯಲ್ಲಿ ನಮಗೆ ಒಂದು ಕೆಲಸಗಳನ್ನು ಮಾಡ್ತಾ ನಮ್ಮ ಜೀವನದಲ್ಲಿ ಯಾವುದೋ ಒಂದು ರೀತಿಯಲ್ಲಿ ಪರಿವರ್ತನೆ ಆಗಬೇಕಾದಾಗಿದ್ದಾಗ, ಇಲ್ಲ ಇದು ಈ ಥರ ಇಲ್ಲ, ನಮ್ಮದೇ ಆದಂಥ, ಬಿಕಾಸ್ ವಿ ಹ್ಯಾವ್ ಡಿಫೈನ್ಡ್ ಅವರ್ ಓನ್ ಸಕ್ಸಸ್ ಅಂತಾರೆ. ಇದೇ ರೀತಿಯಲ್ಲಿ ಆದ್ರೇ ನಮಗೆ ಅಂತ ಭಗವಂತನಲ್ಲಿ ಆ ಒಂದು ಹೇರ್ತೀವಿ, ಇದೇ ರೀತಿಯಲ್ಲಿ ಆಗಬೇಕು ಅಂತ. ಇದೇ ಆದರೆ ಅದು ಚೆನ್ನಾಗಿರುತ್ತೆ, ಆ ಸಂಬಂಧಿಕರನ್ನು ಉಳಿಸ್ಕೊಬೋದು, ಇದನ್ನು ಮನಸ್ತಾಪನೆ ತಡಿಬೋದು, ಇದು ಅಂತ. ಇದೆಲ್ಲ ಮನೋಧರ್ಮ, ಮನಸ್ಸಿನ ಊಹಾಪೋಹಗಳು. ಭಗವಂತನ ಅನನ್ಯಶ್ಚಿಂತ ಅಂತವ. ಭಗವಂತ ಬುದ್ಧಿ ಇಲ್ಲ, ಅವನ ಬುದ್ಧಿ ಕಡಿಮೆ ಅಂತ ಯೋಚನೆ ಮಾಡೋದು. ಯೋಗಕ್ಷೇಮ ಹಾಮ್ಯಂ, ಅವನು ನಮ್ಮ ಯೋಗಕ್ಷೇಮ ನೋಡ್ಕೊಳೋದಿಲ್ಲ ಅಂತ ಒಂದು ಅಪನಂಬಿಕೆ ಇರೋದು. ಅನಿತ್ಯಂ ಅಸುಖಂ ಲೋಕ ಹಿಮಂ ಪ್ರಾಪ್ಯ ಭಜಸ್ವಮಾಂ. ಕೃಷ್ಣ ಹೇಳ್ತಾನೆ ನೋಡಿ, ಅನಿತ್ಯವಾಗಿರ್ತಕ್ಕಂಥ ಅಸುಖವಾಗಿರ್ತದೆ. 4 ಜನ ಕೇಳ್ತೀವಿ, ಪ್ರಭುಜಿ ದುಃಖ ಶಾಶ್ವತ ಪ್ರಭುಜಿ, ಇದು ದೇಹ ಆದಂತ. ಅದು ನಾವು ಇಷ್ಟು ಅದ್ರ ಬಗ್ಗೆ ನಂಬಿದ್ದೀವಿ. ಅದ್ರ ಬಗ್ಗೆ ಇನ್ನು 8ನೇ ಅಧ್ಯಾಯದ 8ನೇ ಶ್ಲೋಕದಲ್ಲಿ ಅಹಂ ಸರ್ವಸ್ಯ ಪ್ರಭುವು ಮತ್ತ ಸರ್ವಂ ಪ್ರವರ್ತದೆ ಅಂತ. ಅಂದರೆ ಎಲ್ಲದರ ಜೀವಿಗಳ ಪ್ರಭುವಾಗಿರ್ತಕ್ಕಂಥ ಕೃಷ್ಣ ಮತ್ತ ಸರ್ವಂ ಪ್ರವರ್ತದೆ, ಎಲ್ಲವೂ ಕೂಡ ಭಗವಂತನ ಆಧಾರಿತವಾಗಿರ್ತಕ್ಕಂಥದ್ದು. ಈ ವಿಷಯಗಳು ನಮ್ಮ ತೊಂದರೆ, ಕಷ್ಟ ನೋವುಗಳು ಅದೂ ಕೂಡ ಭಗವಂತನ ಉದ್ದೇಶಪೂರ್ವಕವಾಗಿ ಆಗಿರ್ತಕ್ಕಂಥದ್ದು, ಅವನ ಕೃಪೆಯಿಂದನೇ ಆಗಿರ್ತಕ್ಕಂಥದ್ದು ಅಂತ ಆಲೋಚನೆ ಮಾಡಬೇಕಲ್ವ ನಾವು. ಅಹಂ ಸರ್ವಸ್ಯ ಪ್ರಭು ಮತ್ತ ಸರ್ವದ, ಇದು ದೇವರ ಕೃಪೆಯನ್ನು. ಅದೇ ರೀತಿಯಲ್ಲಿ ಇದು ದಿನ ಶ್ಲೋಕನ ಬರ್ತಾರೆ. ತೇಷ ಬಹುಶಃ ಆ ವೃಷಭ ಮತ್ತು ಹಸುಗಳು ಅವ್ರು ಭಗವದ್ಗೀತೆ ಡೀಪಾಗಿ ಅಧ್ಯಯನ ಮಾಡಿದ್ರು ಅನಿಸುತ್ತೆ, ಆಳವಾಗಿ ಅಧ್ಯಯನ ಮಾಡಿದ್ರು ಅನಿಸುತ್ತೆ. ಮತ್ತು ನಮಗೆ 10ನೇ ಸ್ಕಂದದ 10ನೇ ಅಧ್ಯಾಯದ 10ನೇ ಶ್ಲೋಕ, ತೇಷಾಂ ಸತಯುಕ್ತಾನಾಂ ಭಜತಾಂ ಪ್ರೀತಿಪೂರ್ವಕಂ ದಧಾಮಿ ಬುದ್ಧಿಯೋಗಂ ತಂ ಏನ ಮಾಂ ಭೂಯಂತಿತೆ ಅಂತ. ಎಷ್ಟು ಅದ್ಭುತ ನೋಡಿ. ಇಲ್ಲಿ ಎಷ್ಟು ಪ್ರಭುಪಾದರು ಬಗ್ಗೆ ಮಾತಾಡ್ತೀನಿ ನೋಡಿ. ಧನ ಯೌವನದ ಮದಮತ್ತರಾದ ಭಕ್ತಿಯನ್ನು ಬೆಳೆಸಿಕೊಳ್ಳುವ ಅಗತ್ಯವೇ ಬರುವುದಿಲ್ಲ. ಯಾವಾಗ ಧನ ಮತ್ತು ಯೌವನದ ಮದ ಏರುತ್ತದೆ, ಆವಾಗ ಭಕ್ತಿಯನ್ನು ಬೆಳೆಸ್ಕೊಳ್ಬೇಕಂತ ಒಂದು ನಮಗೆ ಒಳ್ಳೆ ಬುದ್ಧಿ ಸಿಗೋದಿಲ್ಲ ನಮಗೆ. ಹೀಗಾಗಿ ನಾವು ತಾತ್ಕಾಲಿಕ ಭೌತಿಕ ಸುಖದುಃಖಗಳಿಗಾಗಿ ಮಾರು ಹೋಗ್ತೇವೆ. ಈ ಹುಚ್ಚುತನದಿಂದ ನಮ್ಮನ್ನು ರಕ್ಷಿಸಲು ಈ ಭೌತಿಕ ಪ್ರಕೃತಿ ನಮಗೆ ಕಷ್ಟಗಳನ್ನು, ನೋವುಗಳನ್ನು ಕೊಡ್ತವೆ. ಇದರ ಮೂಲಕ ಜೀವನದ ಅನಿಶ್ಚಿತತೆಯನ್ನು ಜ್ಞಾಪಿಸಿಕೊಡೋದಕ್ಕೋಸ್ಕರ ಅಂತ ಹೇಳ್ತದೆ. ಅಂದರೆ ನಮಗೆ ಎಷ್ಟೋ ಸಲ ಮರ್ತೋಗ್ತೀವಿ, ಈ ಭೌತಿಕ ಜಗತ್ತಿನ ಅನಿಶ್ಚಿತತೆಯ ಜ್ಞಾಪಕಾರ್ಥವಾಗಿ ನಮಗೆ ಕಷ್ಟವನ್ನು ಭಗವಂತ ಕೊಡ್ತಾನೆ. ಇದನ್ನು ನಾವು ಒಳ್ಳೆ ರೀತಿಯಲ್ಲಿ, ಇವಾಗ ಅರ್ಜುನ ಕೂಡ ಸ್ವರ್ಗಕ್ಕೆ ಹೋದಾಗ ಅಲ್ಲಿ ಊರ್ವಶಿ ಬರ್ತಾಳೆ. ಊರ್ವಶಿ ಬಂದ್ಬಿಟ್ಟು ನಿನ್ನ ಜೊತೆ ಸಂಭೋಗ ಮಾಡಬೇಕು ಅಂತ ಕೇಳಿದಾಗ ಅರ್ಜುನ ಹೇಳ್ತಾನೆ, ಅಲ್ಲಪ್ಪ ನೀನು ನನ್ನ ಪುರೂರ ಹೆಂಡತಿ, ನೀನು ನನ್ನ ತಾಯಿ ಸಮಾನ ಅಂತ ಹೇಳಿದಾಗ ಅವಳು ಶಾಪಿಸ್ತಾಳೆ. ಇಲ್ಲ, ನೀನು ಷಂಡನಾಗಿ ನೀನು ಬದುಕು ನೀನು ಅಂತ ಹೇಳಿದಾಗ ಅದನ್ನೇ ಪರಿವರ್ತಿಸ್ಕೊಂಡು 1 ವರ್ಷ ಅಜ್ಞಾತವಾಸದಲ್ಲಿ ವಿರಾಟನ ಆ ರಾಜ್ಯದಲ್ಲಿ ಅವನು ಬೃಹನ್ನಳಿಯಾಗಿ ಬದುಕು ಮಾಡ್ತಾನೆ. ಸಿ ಹೌ ಈ ಕನ್ವರ್ಟೆಡ್ ದ ಕ್ಯಾಲಮಿಟೀಸ್ ಇಂಟು ಆಪರ್ಚುನಿಟೀಸ್. ಸೊ ಹಾಗಾಗಿ ಇಲ್ಲಿ ಕೂಡ 15ನೇ ಅಧ್ಯಾಯದ ಕೊನೆಯದಾಗಿ 15ನೇ ಅಧ್ಯಾಯದ 12ನೇ ಶ್ಲೋಕದಿಂದ 15ನೇ ಶ್ಲೋಕ 15.12 to 15 ಎಷ್ಟು ಅದ್ಭುತವಾಗಿದೆ ಅಂತೆ. ಸರ್ವಸ್ಯ ಚಾಹಂ, ನಾವೆಲ್ಲ ಶ್ಲೋಕ ಗೊತ್ತಿರುವುದು, ಸರ್ವಸ್ಯ ಚಾಹಂ ಹೃದಯ ಸನ್ನಿವಿಷ್ಟು ಮತ್ತ ಸ್ಮೃತಿ ಜ್ಞಾನೋಪವನಂ ಚ. ಅಂದರೆ ಇಲ್ಲಿ ಈ ಶ್ಲೋಕದಲ್ಲಿ ಕೃಷ್ಣ ಎಷ್ಟರ ಮಟ್ಟಿಗೆ ಜೀವಿಗಳ ಮೇಲೆ ಪ್ರೀತಿಸ್ತಾ ಇದ್ದಾನೆ. ಎಷ್ಟೋ ಸಲ ನಮ್ಗೆ ಅನಿಸ್ತದೆ, ಅಲ್ಲಪ್ಪ ನಾವು ಇದೆಲ್ಲ ಭಗವಂತನ ಹತ್ರ ಹೇಳ್ಕೊಳ್ತಾ ಇದ್ದೀವಿ, ಕಷ್ಟನ ಹೇಳ್ಕೊಡ್ತಾ ಇದ್ದೀವಿ, ಕೃಷ್ಣ ಕೇಳಿಸ್ಕೊಳ್ತಾನೋ ಇಲ್ವೋ, ಅದು ಯಾವುದೋ ಅಧ್ಯಾತ್ಮ ಜಗತ್ತಂತೆ, ಯಾವುದೋ ಆಕಾಶದ ಮೂಲೆ ಇದೆಯಂತೆ, ಅಲ್ಲಿ ಇರಬೇಕಾದ ದೇವರು ಇಲ್ಲಿ ಹೇಗೆ ಕೇಳಿಸ್ಕೊಳ್ತಾನೆ ನಮ್ಮ ವಿಷಯಗಳನ್ನು ಅಂತ ಒಂದು ಪ್ರಶ್ನೆ ಬರ್ಬೋದು. ಆದರೆ ಭಗವಂತ ಅಲ್ಲೇ ಹೇಳ್ತಾ ಇದ್ದಾನೆ, ಸರ್ವಶಕ್ತನಾಗಿರ್ತಕ್ಕಂಥವನು, ಎಲ್ಲ ಕಡೆ ನನ್ನ ಶಕ್ತಿ ವಿಸ್ತರಿಸ್ಕೊಂಡಿರ್ತಕ್ಕಂಥವನು. ಬರೇ ನಾನು ಆಧ್ಯಾತ್ಮಿಕ ಜಗತ್ತಿನಿಲ್ಲ, ಪ್ರತಿಯೊಂದು ಸೂರ್ಯಚಂದ್ರಲ್ಲಿ ನನ್ನನ್ನು ಕಾಣು ನೀನು. ಎಲ್ಲ ಪ್ರತಿಯೊಂದು ಜಗತ್ತಿನಲ್ಲೇ ನಾನು ವಿಸ್ತರಿಸ್ಕೊಂಡಿದ್ದೇನೆ. ಪ್ರತಿಯೊಂದು ಅದೇ ಅಲ್ಲ, ತಿನ್ನುವ ಅನ್ನವನ್ನು ಪಚನೆ ಮಾಡುವ
ಅಗ್ನಿಯಾಗಿ ವೈಶ್ವರ ಅಗ್ನಿಯಾಗಿ ನಾನು ನಿನ್ನ ದೇಹದಲ್ಲಿದ್ದೇನೆ. ಕೊನೆ ಪಕ್ಷದಲ್ಲಿ ಅವನು ಆ ಶ್ಲೋಕ ಎಂಡ್ ಆಗದೆ 15ನೇ ಶ್ಲೋಕ 15ನೇ ಅಧ್ಯಾಯದ 15ನೇ ಶ್ಲೋಕದ ಕೊನೆಗೆ ಸರ್ವಸ್ಯ ಚ ಹೃದಯ ಸನ್ನಿವಿಷ್ಟೋ, ಅವನ ಎಲ್ಲ ಹೃದಯದಲ್ಲಿ ಪರಮಾತ್ಮನಾಗಿ ಇದ್ದೇನೆ ಅಂತ ಹೇಳ್ತಾ ಇದ್ದ. ಅಂದರೆ ಪರಮಾತ್ಮನಾಗಿ ದೇಹದಲ್ಲಿ ಇರಬೇಕಾದಾಗ ನಮ್ಮ ಕಷ್ಟ ಸುಖಗಳನ್ನು ಭಗವಂತ ನೋಡ್ತಾ ಇಲ್ವಾ, ಗೊತ್ತಿಲ್ವಾ? ಹಾಗಾಗಿ ನಮ್ಮಲ್ಲಿ ಎಷ್ಟು ಗಾಢವಾದಂಥ ನಂಬಿಕೆನ ಮೂಡಿಸ್ಕೊಳ್ಬೇಕು ಇನ್ನೂ ಅನ್ನೋದನ್ನು ನಮಗೆ ಕಲಿಬೇಕು. ಸೊ ಹಾಗಾಗಿ ಇವತ್ತಿನ ಕೊನೆಯದಾಗಿ ಮಚ್ಚಿತ್ತ ಸರ್ವದುರ್ಗಾಣಿ ಮತ್ಪ್ರಸಾದಾತ್ ಶಶಿ ಅಚತೆ ತ್ವಮಹಂಕಾರ ನ ಶೋಷತಿ ವಿನಕ್ಷತಿ. ಭಗವದ್ಗೀತೆ 18.58 ನಮಗೆ ನೆನಪಿಸುತ್ತದೆ ಏನಂದರೆ, ನಾವು ಆತನ ಬಗ್ಗೆ ಜಾಗೃತಕರಾದರೆ ಆತನು ತನ್ನ ಅನುಗ್ರಹದಿಂದ ಎಲ್ಲ ಸಮಸ್ಯೆಗಳನ್ನು ದಾಟಲು ನಮಗೆ ಸಹಾಯ ಮಾಡ್ತಾನೆ ಅಂತ. ಸೊ ಹಾಗಾಗಿ ಈ ಒಂದು ಮನೋಧರ್ಮವನ್ನು ಹುಡುಕಬೇಕು. ಅದನ್ನು ಬಿಟ್ಟು ನಾವು ನೆಗೆಟಿವ್ ಆಗಿ ನಾವು ಯಾರು ನನ್ನ ದ್ವೇಷಿ, ಯಾರನ್ನ ದೋಷಣೆ ಮಾಡ್ತಕ್ಕಂಥದ್ದು ಅನ್ನೋನು ಅಂತ ಈ ಭಾವನೆಯಲ್ಲಿ ನಾವು ನಮ್ಮ ಕಷ್ಟಗಳಿಗೆ, ನೋವುಗಳಿಗೆ, ತೊಂದರೆಗಳಿಗೆ, ದುಃಖಗಳಿಗೆ ಯಾರು ಕಾರಣ ಅಂತ ಹುಡುಕಿ ಅವನಲ್ಲಿ ನಾವು ದ್ವೇಷ ಭಾವದಿಂದ ಬದುಕೋದಕ್ಕಿಂತ ನಮ್ಮಲ್ಲಿ ಇರ್ತಕ್ಕಂಥ ಆ ಒಂದು ಕಾಮ, ಕ್ರೋಧ, ಮದ, ಮಾತ್ಸರ್ಯ, ಲೋಭ, ಅಹಂಕಾರಗಳನ್ನು ನಾವು ಶುದ್ಧಿಪಡಿಸ್ಕೊಳ್ಳಿ ಅಂತ ರೀತಿಯಲ್ಲಿ ಭಾಗವತರು ತೋರಿಸ್ಕೊಡ್ತಾ ಇದೆ. ಸೊ ಹಾಗಾಗಿ ಏಕೆಂದರೆ ನಕಾರಾತ್ಮಕವಾದಂಥ ಯೋಚನೆ ಮಾಡ್ತಾ ಇದ್ದರೆ ಸಕಾರಾತ್ಮಕವಾದಂಥ ಆ ದೇವತಾ ಪರಪುರುಷನನ್ನು ನಾವು ಆರಾಧನೆ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಆ ಖಳನಾಯಕನನ್ನ ಅಲ್ಲ, ನಿಜ ನಾಯಕನನ್ನು ನಾವು ಆರಾಧನೆ ಮಾಡಬೇಕು. ಖಳನಾಯಕ ಯಾರಪ್ಪ, ಯಾರು ನನಗೆ ದ್ವೇಷಿಸಿದ್ದು, ನನಗೆ ಹಿಂಸೆ ಕೊಟ್ಟಿದ್ದು, ಒಂದು ನಕಾರಾತ್ಮಕವಾದಂಥ ಆಲೋಚನೆಯಲ್ಲಿ ಬದುಕಾಳ್ತಾ ಇರ್ತೀವಿ. ದ್ವೇಷ, ಹೇಗೆ ನಾವು ಚೇಡ್ ತೀರಿಸ್ಕೊಳೋದು, ಹೇಗೆ ನನಗೆ ನ್ಯಾಯ ಸಿಕ್ಕಿಲ್ಲ, ನ್ಯಾಯ ಬೇಕು ಅನ್ನೋದು. ಸೊ ಇದೆಲ್ಲ ವೈಯಕ್ತಿಕವಾದಕ್ಕೆ ದೋಷ, ತೊಂದರೆ ನೋಡಿದಾಗ ಈ ರೀತಿಯಲ್ಲಿ ನೋಡಬೇಕು. ಸೊ ಈಗ ಇಷ್ಟು ಹೇಳ್ತಾ ಯಾರಲ್ಲೇ ಪ್ರಶ್ನೆ ಇದ್ದರೆ ಉತ್ತರ ಕೊಡಲಿಕ್ಕೆ ಪ್ರಯತ್ನ ಪಡ್ತೇನೆ. ಆತ್ಮವಿಶ್ವಾಸ ಅನ್ನೋದು ಪ್ರತಿ ದಿವಸ ನೀವು 16 ಮಾಲೆ ಮಾಡಿ, ಅದೇ ಆತ್ಮವಿಶ್ವಾಸ. ಪ್ರತಿ ದಿವಸ ಗುರುಗಳು ಪ್ರಭುಪಾದ ಪುಸ್ತಕ ಓದಿ ಅಂತ ಹೇಳಿದರೆ ಅದನ್ನು ಓದ್ತಾ ಇರಿ, ಅದೇ ಆತ್ಮವಿಶ್ವಾಸ. ನನ್ನ ಉಪಸ್ಥಿತಿಯಿಂದ 4 ಜನಕ್ಕೆ ಸಂತೋಷ, ಅವ್ರ ಮುಖದಲ್ಲಿ ನಗು ಬರ್ತಾ ಇದೆ ಅಂದರೆ ಅದೇ ಒಂದು ಆತ್ಮವಿಶ್ವಾಸ. ನೀವು ಏನೋ ಹೋಗಿ ಸಾಧನೆ ಮಾಡಿ, ಏನೋ ಒಂದು ಗಳಿಸಿ, ಏನೋ ಒಂದು ಜನಕ್ಕೆ ತೋರಿಸ್ಕೊಡ್ಬೇಕು, ನಾನು ಏನೋ ಕಣೋ ಅನ್ನೋದಲ್ಲ, ಅದಲ್ಲ. ನಿಮ್ಮ ಪರಿಸ್ಥಿತಿ, ಸಂದರ್ಭ, ಸನ್ನಿವೇಶ ಯಾವ ಥರ ಇದೆಯೋ ಪ್ರತಿಯೊಬ್ಬರಿಗೂ ಅಲ್ಲ ಬೇರೆ ಬೇರೆ ಇರ್ತದೆ. ಆ ಪರಿಸ್ಥಿತಿ, ಸಂದರ್ಭ, ಸನ್ನಿವೇಶದಲ್ಲೂ ಕೂಡ ಹೇಗೆ 4 ಜನರಲ್ಲಿ ಮುಖದಲ್ಲಿ ನಾನು ಒಂದು ನಗು ತರ್ಬೋದು, ಪ್ರೇರಣಾದಾಯಕವಾಗಿ, ಉತ್ಸಾಹಕವಾಗಿ ಅವರಿಗೆ ಪ್ರೇರಣೆ ಆಗ್ಬೋದು ನಾನು ಅಂತ ನೀನು ಯಾವಾಗ ಅವರಲ್ಲಿ ಒಂದು ಆತ್ಮವಿಶ್ವಾಸ ಬೆಳೆಸೋಕ್ಕೆ ಯೋಚನೆ ಮಾಡ್ತೀವಿ, ಆವಾಗ ನಿನ್ನ ಆತ್ಮವಿಶ್ವಾಸ ಜಾಸ್ತಿ ಆಗ್ತದೆ. ಸೊ ಹಾಗಾಗಿ ನಾವು ನಮ್ರವಾಗಿರಬೇಕು. ಜೊತೆಯಲ್ಲಿ ಕೂಡ ನಾವು ಬೇರೆಯವರಿಗೆ, ಬೇರೆ ಭಕ್ತರಿಗೆ, ಬೇರೆ ದೇವರ ಮೇಲೆ, ಭಕ್ತರ ಮೇಲೆ, ಧರ್ಮದ ಮೇಲೆ ತೊಂದರೆ ಆಗ್ತಾ ಇದೆ, ಅದನ್ನು ಯಾರು ದೂಷಿಸ್ತಾ ಇದ್ದಾರೆ, ದ್ವೇಷಿಸ್ತಾ ಇದ್ದಾರೆ, ಅದಕ್ಕೆ ತೊಂದರೆ ಆಗ್ತಾ ಇದೆ ಅಂದಾಗ ನಾವೆಲ್ಲ ಜೊತೆಗೂಡಿ, ಹೇಗೆ ಯುಧಿಷ್ಠಿರ ಮಹಾರಾಜ 100 ಜನ ಕೌರವರು, ನಾವು ಪಾಂಡವರು, ಆದ ಹೊರಗಿನಿಂದ ಆ ಬಲಾತ್ಕಾರ ಆಯಿತು ಅಂದರೆ ನಾವೆಲ್ಲ 105 ಅಂತ ಹೇಳಿದ್ರಲ್ಲ, ಅದೇ ರೀತಿಯಲ್ಲಿ ನಾವು ಕೂಡ ಎಲ್ಲ ಪಾಲ್ಗಾಮ್ ಒಂದು ಇಶ್ಯೂ ಅಲ್ಲಿ ನಮಗೆ ಸಾಕಷ್ಟು ಎಲ್ಲ ಚೇತರಿಸ್ಕೊಂಡಿದ್ದ ಎಲ್ಲ ಜನ ತಿಳ್ಕೊಳ್ತಾ ಇದ್ದಾರೆ. ಆದರೆ ಈ ರೀತಿಯಲ್ಲಿ ನಾವು ಮುಂದುವರಿಯೋದಲ್ಲ, ಇವ್ರನ್ನ ದ್ವೇಷಿಸಿ ಹಾಗಂತ ನಾವು ಎಲ್ಲ ಮುಸಲ್ಮಾನರನ್ನು ಕೊಂದಾಕ್ಲಿಕ್ಕೆ ಸಾಧ್ಯವೇ? ಎಲ್ಲನೂ ಪಾಕಿಸ್ತಾನಕ್ಕೆ ಕಳ್ಸೋಕ್ಕೆ ಸಾಧ್ಯವೇ? ಅಸಾಧ್ಯವಾಗಿರ್ತಕ್ಕಂಥದ್ದು. ನಾವೇ ಬಾಳಬೇಕು ಅನ್ನುವ ಒಂದು ಸ್ವಾರ್ಥಕತೆಯನ್ನು ಕೂಡ ಬಿಡಬೇಕು. ನಾವೇ ಒಬ್ರು ಇರಬೇಕಿಲ್ಲ, ಅದನ್ನು ಅವ್ರು ಮಾಡ್ತಾ ಇದ್ದಾರೆ. ಹಾಗಾಗಿ ಎಂದೂ ಕೂಡ ನಾವಿಂದ ಪರಿಹರಿಸಲಿಕ್ಕೆ ಅಸಾಧ್ಯವಾಗಿರ್ತಕ್ಕಂಥದ್ದು. ಇನ್ನು 4 ಜನ ಫೋರ್ಸ್ ಕಳಿಸ್ಬೋದು, 4 ಜನ ಪೊಲೀಸನ್ನು ಎಕ್ಸ್ಟ್ರಾ ಹಾಕ್ಬೋದು, ಹೀಗೆ ಇರ್ಬೋದು. ಆದರೆ ತೊಂದರೆ ಮಾತ್ರ ಎಂದೂ ತಪ್ಪಿದ್ದಲ್ಲ. ಅದು ಅಕ್ಬರ್ ಬಾರ್ಬರಿಂದ ಹಿಡ್ಕೊಂಡು ಇವಾಗಲೂ ಕೂಡ ತೊಂದರೆ ತಪ್ಪಿದ್ದಲ್ಲ. ಆದರೆ ನಾವು ಯಾವ ದೃಷ್ಟಿಯಲ್ಲಿ ನಾವು ಅದನ್ನು ಈ ಥರ ಇನ್ನೂ ಹೆಚ್ಚು ತೊಂದರೆಗಳು, ಕಷ್ಟಗಳು, ನೋವುಗಳಾದಾಗ ನಮಗೆ ಭಯ, ನಮ್ಮ ಸ್ಥಾನಮಾನಗಳು, ನನ್ನ ಅಸ್ತಿತ್ವ ಎಲ್ಲಿ ನಾಶ ಆಗುತ್ತೆ ಅಲ್ಲ. ನಮ್ಮ ಭಯ ಭಗವಂತನ ಆರಾಧನೆ ಮಾಡ್ತಿಲ್ವಲ್ಲ, ಭಗವಂತನ ಯೋಚಿಸ್ತಾ ಇಲ್ವಲ್ಲ, ನಾನು ನನ್ನನ್ನು ಆತ್ಮ ಸಂಯಮ, ಆತ್ಮ ಸ್ಥಿರತೆ ನನ್ನನ್ನು ಪಡ್ಕೊಂಡಿಲ್ವಲ್ಲ ಅಂತ ಅದ್ರ ಮೇಲೆ ಭಯ ಇಡಬೇಕು. ಯಾಕೆಂದರೆ ಸಮಯ ಕಡಿಮೆ ಆಗ್ತಾ ಇದೆ, ಯಾವ ಸಮಯದಲ್ಲೂ ಪ್ರಾಣ ಬಿಡ್ಬೋದು. ಸೊ ಈ ರೀತಿಯಾಗಿ ನಮಗೆ ಭಾಗವತ ತೋರಿಸ್ಕೊಡ್ತದೆ.
ನಾವು ಭಾಗವತದಲ್ಲಿ ಮನುಷ್ಯನಲ್ಲಿ ಪ್ರತಿಯೊಬ್ಬ ಜೀವಿಯಲ್ಲೂ ನಾವು ಈ ಒಂದು ಭಾವನೆಯನ್ನು ನಾವು ಮೂಡಿಸ್ಬೇಕು. ಈ ರೀತಿಯಲ್ಲಿ ಮೂಡಿಸಿದಾಗ ಇಡೀ ನಮ್ಮ ವಾತಾವರಣ, ನಮ್ಮ ಜೀವನ ಸುಂದರವಾದಂಥ ಭಗವಂತನ ಸೇವಕರಾಗಿ ನಾವು ಸುಂದರವಾದಂಥದ್ದಾಗ್ತದೆ ಅಂತ ಹೇಳ್ಬೋದು. ಸೊ ಆಗಲಿ, ಎಲ್ಲರಿಗೂ ಒಳ್ಳೆಯದಾಗಲಿ. ಶಿಲ ಪ್ರಭುಪಾದ ಕಿ ಜಯ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಶಿಲ ಪ್ರಭುಪಾದ ಕಿ ಜಯ. ವಿಶ್ವಗುರು ಶಿಲ ಪ್ರಭುಪಾದ ಕಿ ಜಯ.